ಪರಿಶುದ್ಧನು ಪ್ರೇಮ ಸ್ವರೂಪನು ಸರ್ವೋನ್ನತನು ಸರ್ವಶಕ್ತನಾಗಿರ್ತಕ್ಕಂಥ ದೇವರೇ, ನಿನ್ನ ಪಾದಗಳು ಸ್ತೋತ್ರ ತಂದೆ. ದೇವರೇ, ಮತ್ತೊಂದು ಸಾರಿ ಈ ಒಂದು ಭಾನುವಾರ ಉದಯ ಕಾಲದಲ್ಲಿ ನಿಮ್ಮನ್ನು ಪ್ರಾರ್ಥಿಸುವಂಥ ಈ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಜೀವಿತಕ್ಕೆ ದಯಪಾಲಿಸಿಕೊಟ್ಟದಕ್ಕೆ ನಿಮ್ಮ ಸ್ತೋತ್ರ ದೇವರೇ. ಕಾಲಗಳು ಎಷ್ಟೋ ವೇಗವಾಗಿ ಹೋಗ್ತದೆ ತಂದೆ. ದೇವರೇ, ನಮ್ಮ ಜೀವಿತಗಳು ಕಳೆದುಕೊಂಡಿದ್ದೇವೆ, ನಮ್ಮ ಆಯುಸ್ ಕಾಲಗಳು ಕಳೆದುಕೊಂಡಿದ್ದೇವೆ ದೇವರೇ. ಯಾವ ಕ್ಷಣದಲ್ಲಿ ಯಾವ ಗಳಿಗೆಯಲ್ಲಿ ಏನಾದರೂ ನಮಗೆ ಸಂಭವಿಸ್ಬೋದು ತಂದೆ. ಆದರೆ ನಿಮ್ಮ ದಯ, ನಿಮ್ಮ ಕೃಪೆಯಿಂದ ಯಾವ ಕೇಡು ಕೂಡ ನಮಗೆ ಸಂಭವಿಸದೆ ತಂದೆ, ನಮ್ಮ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಆಯುಷ್ಯನ್ನು ಕೊಟ್ಟು ಈ ದಿನ ಈ ಭಾನುವಾರ ಕಾಲದಲ್ಲಿ ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ತಂದೆ, ನಿಮ್ಮ ವಾಕ್ಯ ಕೇಳುವಂಥ ಈ ಒಂದು ಭಾಗ್ಯ ನಮಗೆ ಸಿಕ್ಕಾದ ತಂದೆ. ದೇವರೇ, ಮತ್ತೊಂದು ಸಾರಿ ತಂದೆ, ನಿಮ್ಮ ವಾಕ್ಯಗಳನ್ನು ಒಂದು ಕಿವಿಲಿಂದ ಕೇಳಿ ಮತ್ತೊಂದು ಕಿವಿ ಬಿಡದಂತೆ ಆ ವಾಕ್ಯಗಳನ್ನು, ಆ ಮಾತುಗಳನ್ನು ನಮ್ಮ ಸಜೀವವಾದದ್ದು, ಆ ಮಾತು ನಮ್ಮ ಆತ್ಮಗಳನ್ನು ರಕ್ಷಿಸುವಂಥದ್ದು. ನಿಮ್ಮ ಮಾತುಗಳೇ ನಮ್ಮ ಆತ್ಮವನ್ನು ತಂದೆ ಉನ್ನತವಾಗಿರ್ತಕ್ಕಂಥ ಪರಲೋಕ ಸೇರಿಸುವಂಥ ಮಾತುಗಳು ಆಗಿದ್ದರಿಂದ ಆ ಮಾತುಗಳನ್ನು ತಂದೆ ಸರಿಯಾದ ರೀತಿ ಕೇಳಿಕೊಂಡು ಆ ಮಾತನ್ನು ಆಲೋಚಿಸಿ ಆ ಮಾತುಗಳ ಪ್ರಕಾರ ನಡೆಯುವುದಕ್ಕಾಗಿ ನಾವು ಬೇಕಿರ್ತಕ್ಕಂಥ ಆಲೋಚನೆ ಕೊಟ್ಟು ನಡೆಸಂತ ಬೇಡುತ್ತಾ ಜರುಗುವಂಥ ಈ ಒಂದು ಪ್ರಾರ್ಥನಾ ಕಾರ್ಯಕ್ರಮ ಕೂಡ ನಮ್ಮ ಜೊತೆಗೆ ನೀವಿದ್ದು ನಡೆಸಂತೇಳಿ ಬೇಡುತ್ತಾ ನಮ್ಮ ಪ್ರಭು, ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲಿ ಈ ಪ್ರಾರ್ಥನೆಗೆ ಸಮರ್ಪಿಸಿ ಈ ಪ್ರಾರ್ಥನಾ ಬೇಡಿಕೊಳ್ಳುತ್ತಂದೆ. ಪ್ರಿಯರಂತ ನನ್ನ ಆತ್ಮೀಯರ ಮತ್ತೊಂದು ಸಾರಿ ನಮ್ಮ ಕರ್ತನು ನಮ್ಮ ಪ್ರಭು ಆಗಿರುವಂಥ ಯೇಸು ಕ್ರಿಸ್ತವರ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ಒಂದೊಂದು ತಿಳಿಸನಾಗಿದ್ದೀವಿ. ಮತ್ತೊಂದು ಸಾರಿ ಈ ದಿನ ಆರಾಧನೆ ಒಂದು ಕಾರ್ಯಕ್ರಮ ಅಥವಾ ಪ್ರಾರ್ಥನಾ ಈ ಒಂದು ಸಮಯದಲ್ಲಿ ದೇವರ ವಾಕ್ಯಗಳನ್ನು ನಾವು ಕೇಳೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಬಂದಿರ್ತಕ್ಕ ನಾವು ಯಾವಾಗಲೂ ನಮಗೆ ಯೇಸು ಕ್ರಿಸ್ತರು ಹೇಳ್ತಕ್ಕ ಮಾತು, ಕೇಳುವವರಾಗಿದ್ದು ನಿಮ್ಮದು ನೀವೇ ಮೋಸ ಹೋಗ್ಬೇಡ್ರಿ, ಕಿವಿ ಕೊಡೋದ್ರ ಜಾಗ್ರತೆ ಅಂತೇಳಿ ನಮ್ಮ ಅನೇಕ ಸಾರಿ ನಮಗೂ ಬೈಬಲ್ ನಮಗೆ ತಿಳಿಪಡಿಸಿದೆ. ಯಾಕಂದರೆ ಒಂದೊಂದು ಮಾತುಗಳನ್ನು ಭಾಳ ಅವಶ್ಯಕತೆ. ದೇವರು ಮಾತು ನಮಗೆ ತಿಳಿಸಿನಂದರೆ ಅದು ಭಾಳ ಬೆಲೆ ಒಳ್ಳೆದು. ಮನುಷ್ಯನ ಮಾತುಗಳೇ ನಾವು ಗಮನಿಸಿ ಕೇಳ್ತೀವಿ, ಮನುಷ್ಯನ ಮಾತುಗಳೇ ನಾವು ಆಲಿಸ್ತೀವಿ. ಮನುಷ್ಯನ ಮಾತು ಎಂದು ನಾವು ಮರೆಯೋದಿಲ್ಲ. ಯಾಕಂದರೆ ಕೆಲವು ಮನುಷ್ಯನ ಮಾತುಗಳು ಹಂಗೆ ಇರ್ತಾವೆ. ಮನುಷ್ಯನ ಮಾತುಗಳು ಮರೆಯೋದಕ್ಕಾಗಲ್ಲ. ಈಗ ನಮಗೆ ಯಾರಾದರೂ ಒಂದು 15 ದಿವಸ ಬಿಟ್ಟು ನಮಗೆ ಕೊಡ್ತಕ್ಕಂಥ ದುಡ್ಡು ಕೊಡ್ತೀವಿ ಅಂತ ಅನ್ಕೊಳ್ರಿ, ಅವ್ರು ಡೇಟ್ ಹೇಳೋದು ಅನ್ಕೊಳ್ರಿ, ಈ ತಾರೀಕಿಗೆ ಈ ದಿನ ಕೊಡ್ತೀವಿ ಅಂತ ಅನ್ಕೊಳ್ರಿ, ನಾವು ಮರ್ತೋಗ್ತೀವಿ. ಕೊಡುವಾಗ್ತೂ ಮರ್ತೋಗೋದನ್ನು ನಾವು ಮರ್ತೋಗಲ್ಲ. ಟೈಮನ್ನು ಕೇಳ್ತೀವಿ, ಬೆಳಗ್ಗೆ ಕೊಡ್ತೇವೆ ಸಾಯಂಕಾಲ ಕೊಡ್ತೇವೆ ಅಂತ ಕೇಳಿ ಅದನ್ನ ಏನು ಮಾಡ್ತಂದ್ರೆ ಇದನ್ನ ನೋಡ್ತಾ ಇರ್ತೀವಿ. ಒಂದೊಂದು ದಿನ ಹೋದಂಗೆಲ್ಲ ಇನ್ನು ಟೈಮ್ ಆಯಿತು, 15 ದಿವಸ ಆಯಿತು, ಸಾಯಂಕಾಲ ಕೊಡ್ತಂದನ ಅಂತೇಳಿ ಹೆಂಗೆ ಜ್ಞಾಪಕ ಇಟ್ಕೊಳ್ತೀವಿ. ಯಾಕಂದರೆ ನಮಗೆ ಸಿಗ್ತದೆ ಅಂತೇಳಿ ನಾವು ಎದುರು ನೋಡ್ತಾ ಇರ್ತೀವಿ. ಭಾಳ ಅದು ಪ್ರತಿಯೊಬ್ಬರು ಆಲೋಚನೆ ಮಾಡ್ತಕ್ಕಂಥ. ಆದರೆ ದೇವರ ಅಂತಂದ್ರೆ ನನ್ನ ಮಾತುಗಳು ನೀವು ಗಮನ ಇಟ್ಟುಕೊಳ್ರಿ. ದೇವರು ಸರ್ವವನ್ನು ಉಂಟು ಮಾಡಿದ್ರು ಕೂಡ, ಸರ್ವವನ್ನು ಕಾಪಾಡಿದ್ರು ಕೂಡ ಕೆಲವೊಂದು ಘಟನೆಗಳು ನಮಗೆ ಬಹಳ ದುಃಖಕರ ನಮಗೆ ಕಾಣಿಸ್ತವೆ. ಆದರೆ ನಮ್ಮ ಮನುಷ್ಯ ರೀತಿ ನೋಡಿದಾಗ ಅಯ್ಯೋ ಅನಿಸ್ತದ. ಬಟ್ ದೇವರೊಂದು ಇದ್ದುಕೊಂಡು ಆಲೋಚನೆ ಮಾಡಿದಾಗ ಈ ಕಾಲಗಳು ಈ ದಿನಗಳನ್ನು ನೋಡಿದಾಗ ಒಂಥರ ಭಯ ಕೂಡ ನಮಗ ಅನಿಸ್ತದೆ. ಯಾಕಂದ್ರೆ ಈಗ ಮಣ್ಣಿನ ಜರಿದ ಘಟನೆ ನಮ್ಗೆ ಗೊತ್ತಲ್ಲ. ಇಲ್ಲಿ ಒಂದೇ ಸಲಕ ಚಿಕ್ಕ ಮಕ್ಕಳನ್ನದೇ ದೊಡ್ಡವರನ್ನದೇ ಎಲ್ಲರೂ ಕೂಡ ಕ್ಷಣ ಮಾತ್ರದಲ್ಲೇ ಒಂದು 10 ನಿಮಿಷ ಎಷ್ಟು ಜನ ಮೃತ್ಯು ಹೊಂದಿದ್ದಾರೆ. ಆ ಒಂದು ಈಗ ಆಗ್ತದಂತೇಳಿ ಯಾರಿಗೂ ಕೂಡ ಮನುಷ್ಯರಿಗೂ ಕೂಡ ಮಾಡಿದಿಲ್ಲ. ಬಹಳ ಮಂದಿ ಸಂತಾಪ ಸೋದಿಸಿ ಏನಂದ್ರೆ ಅಯ್ಯೋ ಈಗ ಆಗಬಾರ್ದಾಗಿತ್ತು, ಬಹಳ ಆಯ್ತು ಅಂತೇಳಿ ಅನ್ಕೊಂಡ್ರೆ. ಆದ್ರೆ ಅವ್ರು ಬದುಕಿದ್ದಂತ ಕಾಲದಲ್ಲಿ ಮಾಡಿರ್ತಕ್ಕಂಥ ಸಂಗತಿಗಳು ಯಾರು ಕೂಡ ಮನುಷ್ಯ ಬದುಕಿದ್ದಾಗ ಮಾಡ್ತಕ್ಕಂಥ ಕ್ರಿಯೆಗಳು ತಂದ ತಪ್ಪು ತನಿಗೆ ಅದು ಕಾಣುವುದಿಲ್ಲ. ಮನುಷ್ಯನಿಗೆ ಏನು ಅನುಭವ ಆದ್ಮಾಗ ಅಯ್ಯೋ ಇದನಿಗೆ ಈಗ ಆಗಬಾರ್ದಾಗಿತ್ತಲ್ಲ ಅಂತೇಳಿ ನಾವು ಅಂದುಕೊಳ್ತೀವಿ. ಅಂದ್ರೆ ಮನುಷ್ಯರೊಂದು ಆಲೋಚನೆಗೆ ನಾವು
ಮಾನ್ಯತೆ ಕೊಡ್ತು, ಅದು ದೇವರಿಂದ ಆಲೋಚನೆ ಅವತ್ತು ಮನುಷ್ಯ ಮಾನ್ಯತೆ ಕೊಡ್ತು ಅಂತಂದ್ರೆ ಮನುಷ್ಯನ ಮಾತುಗಳೇ ನಮ್ಗೆ ಅಯ್ಯೋ ಅನಿಸ್ತ. ಬಟ್ ದೇವರು ಎಲ್ಲದಕ್ಕಿಂತ ದುಃಖ ಪಡುತ್ತಿಲ್ಲ. ದೇವರು ಮನುಷ್ಯರು ಒಂದು ಕಾಸು ದುಃಖ ಪಡುವುದು, ಮನುಷ್ಯರು ಅಂತ ಒಂದು ದಿವಸ ದುಃಖ ಪಡುವುದು, ಒಂದು ವಾರ ದುಃಖ ಪಡುವುದು, ತಿಂಗಳ ದುಃಖ ಪಡುವುದು. ದೇವರು ನಿರಂತರವಾಗಿ ಆತನ ಇಂದಿನೂ ಕೂಡ ಮನುಷ್ಯರ ವಿಷಯದಲ್ಲಿ ಬಾಧ ಪಡುತ್ತಾ ಆತನು ಬರ್ತಾ ಇದ್ದಾನೆ. ಬಾಧ ಪಡುತ್ತಾ, ನೋವು ಪಡುತ್ತಾ ಬರ್ತಾ ಇದ್ದಾನೆ. ಮನುಷ್ಯರು ದೊಡ್ಡರ, ದೇವ್ರು ದೊಡ್ಡರ ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಇದರಲ್ಲಿ ಯಾರು ದೊಡ್ಡವರು? ದೇವರು ದೊಡ್ಡ. ಆದ್ರೆ ಮನುಷ್ಯರ ವಿಷಯ ಬಂದಾಗ ಮನುಷ್ಯರಿಂದ ದೇವರೇ ಸಣ್ಣ ಒಂದು ಇದರಲ್ಲಿ ನಮ್ಗೆ. ಯಾಕಂದ್ರೆ ನನಗೆ ನನ್ನ ಮಕ್ಕಳು ಬೇಕೆಂಬ ಭಾವನೆ ನಮಗೆ ಕಾಣಿಸ್ತದೆ. ನಾವು ಒಬ್ಬ ಅಧಿಕಾರಿಯಾಗಿದ್ದಂತ ವ್ಯಕ್ತಿ ಮಾತು ಕೇಳಿದ್ರೆ ಯಾರು ದೊಡ್ಡ ಒಬ್ಬ ವ್ಯಕ್ತಿ ನಮಗೆ ಮನುಷ್ಯನೇ. ಆತ MLA ಆದ್ರೂ ಕೂಡ, DC ಆದ್ರೂ ಕೂಡ, ಯಾರಾದ್ರೂ ಕೂಡ ಯಾರತನು ಮನುಷ್ಯನೇ ಆತನು ಹೊರತು ದೇವರಾಕತನು ಸಾಧ್ಯ ಇಲ್ಲ. ಅರ್ಥ ಮಾಡಿ. ಯಾಕಂದ್ರೆ ಉನ್ನತವಾಗಿರ್ತಕ್ಕಂಥ ದೇವರು, ಸರ್ವೋನ್ನತನಾಗಿರ್ತಕ್ಕಂಥ ದೇವರು, ಆತನ ಮನಸ್ಸು ಯಾಕೆ ಮನುಷ್ಯನ ಆಲೋಚನೆ ಮಾಡ್ತಾ ಇಲ್ಲ? ಆತ ಎಂತ ದೇವರು ಎಂತ ದೇವರು ಅಂದ್ರೆ ಒಬ್ಬ ಭಕ್ತನು ಅಂದ್ರೆ ಆತನ ಬಗ್ಗೆ ಕೆಲವು ವಿಷಯಗಳು ಹೇಳ್ತಿದ್ರೆ ಆ ದೇವ್ರು ಹೆಂಗಿರ್ಬೋದು ಅಂತೇಳಿ ನಮ್ಗೆ ಆಶ್ಚರ್ಯ ಅನಿಸ್ತದ್ದು. ಸಾರಿ ತಿಮೋತಿ ಬರೆದ ಪತ್ರಿಕೆದಲ್ಲಿ ಹೇಳ್ತಾನೆ ನೋಡ್ರಿ ಸರ್. ತಿಮೋತಿ ಬರೆದ ಪತ್ರಿಕೆಯಲ್ಲಿ ದೇವ್ರು ಯಾರು ಎಂತದ್ರ ಅಂತೇಳಿ ಇಷ್ಟು ನಮಗ ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡ್ರಿ ಸರ್. ತಿಮೋತಿ 2ನೇ ತಿಮೋತಿ ಅಂತ ಹೇಳುದು ಮೊದಲ ತಿಮೋತಿ 6ನೇ ಅಧ್ಯಾಯ 15ನೇ ಓದ್ತಿರೋದು. ಭಾಗ್ಯವಂತನಾದ ಏಕಾಧಿಪತಿಯು ಸಮಯದಲ್ಲಿ ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ಏನ್ರಿ ಯಾರದನು? ಏಕಾಧಿಪತಿಯು ರಾಜನು. ಯಾರಂದ್ರೆ ಇಲ್ಲಿ ತಿಮೋತಿ ಒಂದು ಮಾತಾಡಕತ್ತಾನ, ದೇವರ ಸ್ಥಿತಿಯಲ್ಲಿ ಅಂತ ಹೇಳಕತ್ತಾನಲ್ಲಿ ಅಂತ. ರಾಜನು ಕರ್ತರ ಕರ್ತ ಅಂದ್ರೆ ದೇವರು ಎಂತನ ಅಂತೇಳಿ ಆತನ ವಿಷಯದಲ್ಲಿ ಎಷ್ಟು ಉನ್ನತವಾಗಿ ಹೇಳ್ತಾನತನು. ನಾನು ಮತ್ತೆ ಸಲ ಅರ್ಥ ಮಾಡ್ಕೊಳ್ರಿ, ಮನುಷ್ಯನ ಮಾತಿನ ಮೇಲೆನೆ ಒಂದು ಗೌರವ ಇರ್ತದೆ. ಯಾಕಂದ್ರೆ ಈ ಮನುಷ್ಯನಿಗೆ ಕೂಡ ಮನುಷ್ಯನ ಆಲೋಚನೆ ಇರ್ತದೆ. ಅಂದ್ರೆ ಮನುಷ್ಯನ ಆಲೋಚನೆ ಇದ್ದಾಗನೇ ಮನುಷ್ಯನ ಮಾತನ ಮೇಲೆ ಕಾಣ್ತಾನ, ಮನುಷ್ಯನ ಒಂದು ಅಧಿಕಾರ ಮೇಲೆ ಕಾಣಿಸ್ತದ. ಆದ್ರೆ ಅದೇ ಮನುಷ್ಯನಿಗೆ ದೇವರ ಬಗ್ಗೆ ಗೊತ್ತಿದ್ರೆ, ದೇವರು ಎಂತ ಅರ್ಥ ಆಗಿದ್ರೆ, ಆ ದೇವರ ಗುಣ, ಆ ದೇವರ ಮನಸ್ಸು ಅರ್ಥ ಆಗಿದ್ರೆ ದೇವ್ರು ಎಂತಂತೇಳಿ ವಿವರಿಸ್ತಾನ. ಅದೇ ಈ ಭಕ್ತನ ಅದೇ ಕೆಲಸ ಮಾಡಕತ್ತಾನೆ ತಿಮೋತಿ ಅಂತೇಳಿ. ಅಂತಂದ್ರೆ ರಾಜಾದಿ ಅಂದ್ರೆ ಏಕಾಧಿಪತಿಯು, ಏಕಾಧಿಪತಿಯು 15ನೇ ವಿಷಯ ಅಂದ್ರೆ ಭಾಗ್ಯವಂತನಾದ ಏಕಾಧಿಪತಿಯು ಏನ್ರಿ ಭಾಗ್ಯವಂತನಾದ. ನಾವು ಇವತ್ತು ಏನೋ ಒಂದು ಹುಡುಕಿ ಭಾಗ್ಯವಂತರು ಅಂತ ನಾವ್ ಹೇಳ್ತೀವಿ. ಇದನ್ನ ಯಾರೇ ಭಾಗ್ಯವಂತರ ಕಾಣಕತ್ತಾರ? ತಿಮೋತಿಗೆ ಯಾರು ಕಾಣ್ತಾರೆ? ಭಾಗ್ಯವಂತನು ಯಾರು? ದೇವರು. ಇವತ್ತು ಮನುಷ್ಯನಿಗೆ ಯಾರ್ಯಾರೋ ಭಾಗ್ಯವಂತರು ಕಾಣಿಸ್ತಾರೆ, ಯಾರ್ಯಾರೋ ಹೇಳ್ಕೊಡ್ತಾರ. ಆದ್ರೆ ಈ ಮನುಷ್ಯನಿಗೆ ಮಾತ್ರ, ತಿಮೋತಿಗೆ ಮಾತ್ರ ಭಾಗ್ಯವಂತನಾದ ದೇವರು ತನ್ನ ಕೃತ ಸಮಯದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜನು ಕರ್ತನು ತನ್ನ ಒಬ್ಬವನೇ ಅಮರತ್ವವುಳ್ಳವನು. ಏನಂದ್ರೆ ಯಾರಂತ? ದೇವರು ಹೆಂಗದನಂತೇಳಿ ತಿಮೋತಿ ಹೇಳ್ತಾನೆ ಇಲ್ಲಿ. ಇತನು ರಾಜನ ಕರ್ತನಿತನು. ಅಂದ್ರೆ ತಿಮೋತಿಗೆ ಇರ್ತಕ್ಕಂಥ ಸಮಯದಲ್ಲೂ ಕೂಡ ಅಧಿಕಾರಿಗಳು ಐದಾರ, ರಾಜರು ಕೂಡ ಐದಾರ. ಈ ತಿಮೋತಿಗೆ ಯಾರ ಮೇಲೆ ಎಷ್ಟೊಂದು ಗಮನ ಐತೆ ಅಂದ್ರೆ ದೇವರ ಮಗನೇ ಗಮನ ಐತೆ. ಇವತ್ತು ಮನುಷ್ಯರಿಗೆ ಯಾರ ಆಶ್ರಯ ಅಂತ ಹೇಳಿ ಅನ್ಕೊಂಡ್ರೆ, ಮನುಷ್ಯನಿಗೆ ಏನ್ ಆಶ್ರಯ ಅಂತ ಹೇಳ್ಕೊಂಡ್ರೆ, ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಆಶ್ರಯ ನಿಲ್ಲಬಹುದು? ಯಾವ ವ್ಯಕ್ತಿ ಆಶ್ರಯ ನಿಲ್ಲಬಹುದು? ಯಾವ ದುಡ್ಡು ಆಶ್ರಯ ನಿಲ್ಲಬಹುದು? ಅಂದ್ರೆ ಯಾವ ವ್ಯಕ್ತಿ ಆಶ್ರಯ ನೋಡ್ರಿ, ಮನುಷ್ಯನಿಗೆ ಮೊನ್ನೆ ವಿಮಾನ ಆಗಿರ್ತಕ್ಕಂಥ ದುರ್ಘಟನೆಯಲ್ಲಿ ಆ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಕೂಡ ಇರೋದು.
ಮುಖ್ಯಮಂತ್ರಿಗೆ ಏನ ಕಮ್ಮಿನ? ಏನು ಮುಖ್ಯಮಂತ್ರಿ ಏನು ಕಮ್ಮಿನ? ಏನು ಕಮ್ಮಿ ಇಲ್ಲ. ಸಾಧಾರಣ ವ್ಯಕ್ತಿಗಳು ಅನ್ಕೊಂಡು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆತನಿಗೂ ಕೂಡ ಏನು ಆತನಿಗೆ ಇರ್ತಕ್ಕಂಥ ಕೆಲವೊಬ್ರು ಏನಂತಂದ್ರೆ ಎಷ್ಟು ದುಡ್ಡಿದ್ರೇನು, ಎಷ್ಟು ಆಸ್ತಿ ಇದ್ರೇನು ಈ ಒಂದು ಕೇಡು ತಪ್ಪಿಸೋದು ಯಾವುದೂ ನಿನಗೆ ಆಶ್ರಯ ಬರಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕನಿಷ್ಠ 242 ಮಂದಿ ಒಂದು ಕ್ಷಣದಲ್ಲೇ ಆಯ್ಕೋದು. ಆ ಒಂದು ಸರ್ಕಾರ ಆಡ್ತಕ್ಕಂಥ ಮುಖ್ಯಮಂತ್ರಿನೂ ಇದಾನ, ದುಡ್ಡುನೂ ಐತೆ, ಸರ್ಕಾರನೂ ಐತೆ, ಎಲ್ಲರ ಯಾರು ಒಬ್ಬರನ್ನ ಉಳಿಸಕ್ಕಾದ್ರ ಆ ಒಂದು ಆಗ್ತಕ್ಕಂಥ ಒಂದು ಘಟನೆನ ಯಾರ ಕಡೆ ನಿಲ್ಲಿಸೋದಾಯ್ತಾ? ಯಾರ ಕಡೆ ಕೂಡ ನಿಲ್ಲಿಸೋದಾಗಲಿಲ್ಲ. ಇದು ಏನು ಸೇಫ್ಟಿ ಅಂತ ಮನುಷ್ಯ ಮಾಡಿಕೊಂಡನು ಅದರಿಂದ ಕೂಡ ಕೇಳು ಜರಿ ಹೋಗ್ತದೆ. ಆದ್ರೆ ಇಲ್ಲಿ ಯಾರು ಆಶ್ರಯಿಸಿಕೊಳ್ಳೋಣ ಅಂತಂದ್ರೆ ಇಲ್ಲಿ ಹೇಳ್ತಾನ ಅದ್ರ ಬಗ್ಗೆ ಉಳ್ಸಕತ್ತಂದ್ರೆ ಏಕಾಧಿಪತಿ. ಏನ್ ಏಕಾಧಿಪತಿ ಇತನು? ಏಕಾಧಿಪತಿ ಯಾರಿತ್ತನು? ಸರ್ವೋನ್ನತನ ಇರ್ತಕ್ಕಂಥ ದೇವರು ಇದು ಒಬ್ಬನೇ ಏಕಾಧಿಪತಿ. ಈ ಸೃಷ್ಟಿಗೆಲ್ಲ, ಮನುಷ್ಯರಿಗೆಲ್ಲ, ಇಡೀ ನಮ್ಮ ಕಣ್ಣಿ ಕಾಣ್ತ ಪ್ರಕೃತಿಗೆಲ್ಲ ಒಬ್ಬತನೇ. ಅತನು ರಾಜಾದಿರಾಜನು, ಎಲ್ಲರಿಗೂ ಕರ್ತನೆ. ನಾವು ಯಾರು ರಾಜ ಅಂತ ಕರಿತೀವೋ, ನಾವ್ ಯಾರು ರಾಜ ಅಂತ ಕರಿತೀವಿ? ಏನ್ರಿ ರಾಜರ ಅಂತ ಯಾರಿಗೆ ಕರಿತೀವಿ ನಾವು? ಈ ಲೋಕ ಮನುಷ್ಯರಿಗೆ ಕರಿತೀವಿ. ಇತ್ತೆ ಅಂದ್ರೆ ರಾಜರೆಲ್ಲ ಇತ್ತನು ರಾಜನು, ರಾಜರೆಲ್ಲ ರಾಜನಿದ್ದನು, ಕರ್ತರೆಲ್ಲರೂ ಕೂಡ ಕರ್ತನು. ತಾನು ಒಬ್ಬತ್ತು ಎಲ್ಲಿ ವಾಸ ಮಾಡ್ತಿದ್ದನು? ಎಲ್ಲಿ ವಾಸ ಮಾಡ್ತಂತ? ಅಮೃತಗೊಳ್ಳತಕ್ಕಂಥದ್ದಲ್ಲಿ ಕೆಳಗೋದು. ತಾನು ಒಬ್ಬವನೇ ಅಮೃತವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು. ಅಂದ್ರೆ ತಿಮೋತಿ ಆ ತಂದೆ ಆಗಿರ್ತಕ್ಕಂಥ ದೇವರ ವಿಷಯದಲ್ಲಿ ಇಷ್ಟೊಂದು ಜಾಗ್ರತೆಯಿಂದ ಹೇಳ್ತಾನಂತಂದ್ರೆ ಅದ ಏನಾದ್ರೂ ನೋಡೋಣ ತಿಮೋತಿ? ತಿಮೋತಿ ದೇವ್ರನ್ನ ನೋಡೋಣ? ದೇವ್ರ ಬಗ್ಗೆ ಇಷ್ಟೊಂದು ಹೋಗ್ತಕ್ಕಂಥ ತಿಮೋತಿ ಏನಾದ್ರೂ ದೇವ್ರು ನೋಡೋಣ? ಈ ಕಣ್ಣಾರ ಏನಾದ್ರು ನೋಡಿದ ನೋಡ್ಲಾಡ್ತಕ್ಕಂಥ ಇಷ್ಟು ನಂಬಿಕೆ ಹೆಂಗ್ ಬಂತು? ಆ ದೇವ್ರ ಮೇಲೆ ಇಷ್ಟೊಂದು ಹೇಳ್ತಕ್ಕಂಥ ಒಂದು ಮನಸ್ಸಲ್ಲಿ ಹೆಂಗ್ ಬಂತು? ಆ ದೇವ್ರನ್ನೇ ಯಾಕೆ ಇಷ್ಟೊಂದು ಇದನ್ನ ಆಶ್ರಯಿಸ್ಕೊಳ್ಳೋದಿತ್ತನು? ತಿಮೋತಿ ನೀವು ಬಹಳ ಜಾಗ್ರತೆ ಆಲೋಚನೆ ಮಾಡ್ರಿ. ತಿಮೋತಿ ಮಧ್ಯದಲ್ಲಿ ದೇವ್ರ ನಂಬ ವ್ಯಕ್ತಿ ಇದ್ದನು ಅಲ್ಲತನು. ಆತನ ಇರ್ತಕ್ಕಂಥ ಗುಣ, ಆತನ ಇರ್ತಕ್ಕಂಥ ಸ್ವಭಾವ ಹೆಂಗತ್ತಂದ್ರೆ ಅದು ತಾಯಿ ಗರ್ಭದಿಂದಲೇ ಬಂದಿರ್ತಕ್ಕಂಥ ಒಂದು ಗುಣ. ಅದು ಯಾರಿಗೆ? ತಿಮೋತಿಗೆ ಇರತ್ತದ. ತಾಯಿ ಗರ್ಭ ಇದ್ದರಿಂದನೇ ಆತನ ದೇವರೊಂದು ಅನುಭವ, ದೇವರನ್ನು ಮನಸ್ಸು ತಿಳಿದಂತ ವ್ಯಕ್ತಿ ಈ ತಿಮೋತಿ. ಹೇಳಿದ್ರಿ ತಿಮೋತಿ ಯಾರಂತಂದ್ರೆ ನೀವು ಭಿನ್ನ ಹೆಚ್ಚಿನ ಆ ತಿಮೋತಿ ಬಗ್ಗೆ ಆಲೋಚನೆ ಮಾಡಿಕೊಂತ ಬಾಳ ಇಲ್ಲಂದ್ರೆ ಈತನು ಮನುಷ್ಯರನ್ನ ಬಹಳ ಆಶ್ರಯ ಮಾಡಿಕೊಂಡನ, ಮನುಷ್ಯರ ಮಾತಿ ಕಟ್ಟ ಒಳಗಾಗನ, ಆತನ ದೇವರಿಸಿ ಒಳಗಾಗನ ನೋಡ್ತಿದ್ರೆ ಮನುಷ್ಯರ ರೀತಿ ಲೆಕ್ಕಕ್ಕೆ ಇಲ್ಲ. ಮನುಷ್ಯರನ್ನ ಆಶ್ರಯದ ಮನುಷ್ಯರನ್ನ ಆ ರಾಜರು ಅಂಬಕ್ಕಿಂತ ಮನಸ್ಸೊಳಗಂದ್ರೆ ನೀವೆಲ್ಲರ ರಾಜ ನಿಮಗಾದ್ರೆ ಆ ರಾಜನಿಗೀತನು ನಿಮ್ಗೆಲ್ಲರಿಗೆ ರಾಜ ಈತನ ಕಾಣ್ರೆ ಇವ್ರಿಗೆಲ್ಲ ರಾಜನೇ ಆತನು ಅಂತ ಹೇಳ್ತಾರೆ. ನಿಮ್ಗೆಲ್ಲರ ಕರ್ತನು, ನಿಮ್ಮನ್ನು ಕಾಪಾಡುವಂತ ಈ ಲೋಕಕ್ಕೆ ನಿಮ್ಮ ಕರ್ತ ನಿಮ್ಗೆ ಈತ ಕಾಣ್ರೆ ಇವ್ರಿಗೆ ಕರ್ತನೆ ಯಾರು? ದೇವರೇ. ಯಾರಂದ್ರೆ ಕರ್ತನಿತನು. ಯಾರಿತನು? ಏಕಾಧಿಪತಿಯು, ರಾಜಾದಿ ರಾಜನು, ಕರ್ತನು. ಈ ತಿರುವುದರ ಎಲ್ಲಿದ್ದನು? ಅಗ್ಗೆಮ್ಮ ಅಂದ್ರೆ ಎಲ್ಲಿದ್ದನ? ತಾನು ಒಬ್ಬವನೇ ಅಮೃತ ಒಳ್ಳೆಯವನು ದೇವರು. ತಿಮೋತಿ ದೇವ್ರ ಬಗ್ಗೆ ಎಷ್ಟು ವಿವರಣೆ ಮಾಡಿಕೆ ಹೋಗ್ತಾನಲ್ಲ, ಆತ ಒಬ್ಬತ್ತನೇ ವಾಸ ಮಾಡದಂತ ವ್ಯಕ್ತಿ. ಅಂದ್ರೆ ದೇವರನ್ನ ಆಶ್ರಯ ಮಾಡಿಕೊಂಡಂತ ವ್ಯಕ್ತಿಗಳು, ದೇವರನ್ನ ಯಾರು ಆಶ್ರಯ ಮಾಡಿಕೊಳ್ತಾರೋ ಅವರಿಗೆ ಈ ಭೂಮಿಯಲ್ಲಿ ಏನನ್ನ ಕಮ್ಮಿ ಆಗ್ತದನ, ಯಾವ ಕೀಡನ್ನು ಸಂಭವಿಸ್ತವನ, ಯಾವ ನಷ್ಟನೂ ಸಂಭವಿಸ್ತವನ ಅಂದ್ರೆ ಈ ಲೋಕದಲ್ಲಿ ದೇವರನ್ನ ಆಶ್ರಯ ಮಾಡಿದ ವ್ಯಕ್ತಿಗಳಿಗೆ
ಈ ಲೋಕದಲ್ಲಿ ದೇವರನ್ನ ಯಾರು ಆಶ್ರಯ ಮಾಡಿಕೊಳ್ತಾರೋ, ನಮಗ್ ದೇವರೇ ದಿಕ್ಕ ಅಂತ ಯಾರು ಹೇಳ್ತಾರೋ ಆ ವ್ಯಕ್ತಿಗಳಿಗೆ ಇಂಥ ಅನಾಹುತಗಳು ಸಂಭವಿಸ್ತವನ ಏನ್ರಿ? ಕೇಡೇನ ಸಂಭವಿಸ್ತವನ ಹೇಳ್ರಿ, ಸಂಭವಿಸ್ತಾರೆ ಹೇಳ್ರಿ. ನೀವೊಂದು ಅರ್ಥ ಆಗಿದ ಮಾತು ಹೇಳ್ತಿದ್ರಿ. ಒಂದು ಉದಾಹರಣೆ ಒಂದು ಮಾತು ಅಂದ್ರೆ, ಒಂದು ಬಸ್ಸಲ್ಲಿ ಪ್ರಯಾಣ ಮಾಡಿದ ಸಮಯದಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡಿದಂತ ಸಮಯದಲ್ಲಿ ರಾತ್ರಿ ಪ್ರಯಾಣ ಮಾಡಿದ ಸಮಯದಲ್ಲಿ ಈ ಗುಡುಗು ಮಳೆ ಅಂತಕ್ಕಂಥ ಜಾಸ್ತಿ ಏರ್ಪಟ್ಟಾಗ ಆ ಬಸ್ ಹೋಗುವಂತ ಸಮಯದಲ್ಲಿ ಈ ಸಿಡಿಲ್ ಅಂತಕ್ಕಂಥದ್ದು ಏನ್ ಮುಂಚೆ ಇರ್ತದೋ ಅದು ಬಸ್ಸಿನ ಹತ್ರ ಬರೋದು ಹೋಗೋದಾಗ್ತಕ್ಕಂಥದ್ದು. ಆ ಡ್ರೈವರ್ಗೆ ಅನುಮಾನ ಬಂದು, ಏನ್ ಇಷ್ಟು ತರ ಈ ಸಿಡಿಲ್ ನಮ್ಮ ಬಸ್ಸಿಗೆ ಬೀಳಂತ ರೀತಿ ಕಾಣಕತ್ತದಲ್ಲ, ಇದ್ರಿಗೆ ಏನಿರ್ಬೋದು ಇದ್ರಾಗಿದು ಅಂದ್ರೆ, ಇದಕ್ಕೆ ಯಾರನ್ನ ಕುಂತೂರು ಏನ್ ಪ್ರಯಾಣ ಮಾಡ್ತಕ್ಕಂಥ ಯಾರನ್ನ ಏನ್ ಅನ್ಯಾಯ ಮಾಡಿರೋನು, ಯಾರನ್ನ ಪಾಪ ಮಾಡಿದೇನೋ ಅಂತ ಅದಕ್ಕೆ ಆಲೋಚನೆ ಬಂದು ಏನ್ ಮಾಡ್ತಂತ ಬಸ್ ಸೈಡಿಗೆ ಹಾಕಿ ಎಲ್ಲರಿಗ ಅಂತ ನೋಡಿ ಇಲ್ಲಿಗೆ ಬಾಳಿಸಲಾಯ್ತು. ಈ ಸಿಡಿಲ್ ಅಂತಕ್ಕಂಥದ್ದು, ಈ ಅನಾಹುತ ಅಂತಕ್ಕಂಥದ್ದು ನಮ್ ಬಸ್ಸಿಗೆ ಬರ್ತದ ಹೋಗ್ತದ, ಅದ್ರಲ್ಲಿ ಯಾರಿರ್ಬೋದು ತಪ್ಪು ಮಾಡಿದ್ರು ಅಂತೇಳಿ ಆ ಬಸ್ದವ್ರು ಆಲೋಚನೆ ಮಾಡಿ ಅಂದಂತ ಬಸ್ ನಿಂದಿರಿಸಿ ಏನಂತ ಅಲ್ಲಿ ಗಿಡ ಬರ್ತದೆ ನೋಡಿ, ಒಬ್ಬೊಬ್ಬರ ಗಿಡ ತಗೊಂಬರಿ. ನಮ್ಮನ್ನ ದೇವ್ರು ಯಾರನ್ನ ಸಾಯಿಸ್ಬೇಕಂತ ನಿರ್ಣಯ ಮಾಡಿದ್ರೆ ನಮ್ಮನ್ನ ಬಿಟ್ಟು ಹೋದಾಗ ಅಲ್ಲಿ ಗಿಡ ಮರವಂತಕ್ಕೈತೆ, ಬಸ್ ಇಲ್ಲ ಇದೆ, ಒಬ್ಬೊಬ್ಬರಲ್ಲಿ ಇವಾಗ ಬರ ನಾವಲ್ಲಿ ಈ ಸಿಡಿಲು ಈ ತರ ಬರ್ತದೆ ಅಂತ ಅದನ್ನ ಬೂರು ಬಿಟ್ಟು ಅಂದಾಗ ಬಸ್ ನಿಂದ್ರಿಸಿ ಆ ಗಿಡದ ಒಬ್ಬೊಬ್ಬರು ಚಾಲು ಮಾಡಿದಂತೆ. ಒಬ್ಬೊಬ್ರು ಹೋಗ ಚಾಲು ಮಾಡು. ಈ ಡ್ರೈವರ್ ನಾನೇ ಫಸ್ಟ್ ಹೋದಂತೆ ತಾನು ಬಸ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಆ ಮರದ ಹತ್ರ ಬಳಿ ಬಂದಂತ ಏನಾಗಿಲ್ಲ. ಹೀಗೆ ಒಬ್ಬರಿಂದ ಎಲ್ಲರೂ ಹೋಗಿ ಬಂದ್ರು. ಈ ಕೊನೆಗೆ ಒಬ್ಬತ್ತು ಮಾತ್ರ ಉಳ್ಕಣ, ಈಗ ಕೊನೆಗೆ ಒಬ್ಬತ್ತು ಮಾತ್ರ ಉಳ್ಕಣ. ಅವರೆಲ್ಲ ಅನ್ಕೊಂಡಂತ ಏನಂದ್ರೆ, ಈತನಿಂದನೇ ಏನಾರ ಕೇಳಿ ನಮಗೆ ಸಂಭವಿಸ್ತೇನೋ ಅಂತೇಳಿ. ಅಂದ್ರೆ ನಾವೆಲ್ಲರೂ ಒಳ್ಳೆಯವರು. ಯಾರು ಕೆಟ್ಟವರು? ಈ ಉಳಿದಂತ ವ್ಯಕ್ತಿನೇ ನನಗೆ ಕೆಟ್ಟತಿರ್ಬೋದಂತೆ ಆತನಂದ್ರೆ, ನೀನ್ ನಮ್ಮನ್ನು ಬಿಟ್ಟು ನೀನು ಸುಯೋಗಂತೇಳಿ ಆ ವ್ಯಕ್ತಿ ಈ ಬಸ್ನ ಬಿಟ್ಟು ಮರ್ತ ಹೋದಂತ ಸಿಡ್ಲು ಬಿತ್ತಲ್ಲ. ಆದ್ರೆ ಸಿಡ್ಲು ಬಿದ್ದಿದ್ದು ಮರತ ಕಲ್ಲದು. ಎಲ್ಲಿ ಬಿದ್ದದ? ಬಸ್ಸಿನ ಮೇಲೆನೆ ಬಿದ್ದದಂತ. ಯಾಕೆ ಬಿದ್ದಂದ್ರೆ, ಈ ಒಬ್ಬ ವ್ಯಕ್ತಿ ಈತನೇ ದೇವ್ರ ವಿಷಯದಲ್ಲಿ ನೀತಿವಂತನ ಕಾಣತಕ್ಕಂಥ ಮೇಲೆ ಕಾಣಿಸ್ತದೆ. ಒಬ್ಬತ್ತಿಂದ ಎಷ್ಟು ಉಳ್ಕೊಂಡ್ರಲ್ಲಿ ಒಂದು ಬಸ್ ಈತನ್ನಂತ ಕೆಟ್ಟ ದೃಷ್ಟಿಯಾಗಿ ನೋಡಿದ್ರು, ಈತನ್ನೇ ತಿರಸ್ಕಾರ ಮಾಡಿದ್ರು. ಈತನು ಮರೆತಕ್ಕೆ ಹೋದ ಆ ಸಿಡಿಲು ಇಲ್ಲ ಎಷ್ಟೋ ಸಲ ಬರ್ತಕ್ಕಂಥ ಕೇಡು ಈ ಒಬ್ಬತ್ತಿಂದನೇ ಉಳ್ಕೊಂಡ ಇವ್ರಿಗೆ ಗೊತ್ತಾಗಲಿಲ್ಲ. ಅಂದ್ರೆ ದೇವರನ್ನ ಆಶ್ರಯದ ವ್ಯಕ್ತಿಗಳು ಇಂಥ ಅನಾಹುತಗಳು ಯಾವ ಕೂಡ, ಯಾಕಂದ್ರೆ ದೇವರು ಭವಿಷ್ಯತ್ ತಿಳಿರ್ತಕ್ಕಂಥ ದೇವರು, ನಾಳೆ ಏನಾಗ್ತಕ್ಕಂಥದ್ದು ದೇವರ ತಿಳಿದಿರ್ತಕ್ಕಂಥ ದೇವರು ಇಂಥ ಪ್ರಾಣ ಹೋಗೋದು ಇಂಥ ಸ್ಥಿತಿಗೆ ತರುವುದಿಲ್ಲ. ಯಾಕಂದ್ರೆ ಈ ಜನ ಇವತ್ತಿಗಾದ್ರೂ ಕೂಡ ಅದನ್ನ ಏನಾಯ್ತು ಎದರಿಂದ ಆಯ್ತು ಆಲೋಚನೆ ಮಾಡ್ತಾರೆ ಹೊರತು ಅದು ಏನಂಬುದು ಆಲೋಚನೆ ಏನ ಇಮಾನ್ದಾರಿ ಏನ ಪಾಠ ಆಗಿರ್ಬೋದ ಅದ್ರ ಬಗ್ಗೆ ಆಲೋಚನೆ ಮಾಡಕತ್ತಾರೆ ಹೊರತು ದೇವರೊಬ್ಬ ಇದ್ದಾನ ಅಂತ ಹೇಳಿದ್ರ ಮೇಲೆ ಗಮನ ಇಲ್ಲ. ಯಾರಿಗ ಇಮಾನ್ದಾರಿ ಟೆಸ್ಟ್ ಮಾಡಕತ್ತಾರೆ ಇವರು. ಅಂದ್ರೆ ಮನುಷ್ಯನಿರ್ತಕ್ಕಂಥ ಪಾಪವನ್ನು ಯಾರು ಟೆಸ್ಟ್ ಮಾಡೋದ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಇವತ್ತಿದೆ ದೇವ್ರು ಎಲ್ಲ ತಿಳಿರ್ತಕ್ಕಂಥ ದೇವರು ಯಾರಿಗೆ ಅನ್ಯಾಯ ಮಾಡಿದ್ರು ದೇವ್ರತನು ಅಲ್ಲ. ಯಾಕಂದ್ರೆ ಇವತ್ತು ಮನುಷ್ಯ ಮಾಡ್ತಕ್ಕಂಥ ಮನುಷ್ಯರೊಳಗೆ ಮಾಡ್ತಕ್ಕಂಥ ಎಷ್ಟೊಂದು ಒಂದು ದೇವರಿಗೆ ವಿರುದ್ಧವಾದ ಆಲೋಚನೆ ಮನುಷ್ಯ ಮಾಡ್ತಾನೆ ಆದ್ರೂ ಕೂಡ ದೇವ್ರು ನಮ್ಮನ್ನೆಲ್ಲ ಕಾಪಾಡ್ತಾನೆ. ಅಂದ್ರೆ ಆತನಷ್ಟು ಪ್ರೀತಿಸೋರು ಮತ್ತೆ ಯಾರು ನಮಗ ಕಾಣೋದಿಲ್ಲ. ಅದಕ್ಕಂತಾನೆ ದೇವ್ರು ಯಾರು ಆತನು ನಮಗೆ ದಯ ತೋರಿಸುವಂತ ದೇವರಷ್ಟು ಹೊರತು ನಮ್ಮನ್ನು ಶಿಕ್ಷೆ ಕೊಟ್ಟ ದೇವರು ಅಲ್ಲ. ಅದನ್ನು ಏನೋ ಒಂದು ಕೇಳಿ ಜರುಗದಂದ್ರೆ ಅದು ತಪ್ಪು ನಮ್ಮದೇ ಇರ್ತದ ಹೊರತು ದೇವ್ರದು ಎಷ್ಟು ಮಾತ್ರಕ್ಕೂ ಜವಾಬ್ದಾರಿ. ಯಾಕಂದ್ರೆ ಈ ಸಮಾಜಕ್ಕೆ ದೇವ್ರು ಯಾರು ಗೊತ್ತಿಲ್ಲ, ದೇವ್ರ ಮನುಷ್ಯ ಅಂತದ ತಿಳ್ಕೊಂಡ ಮನುಷ್ಯನ ಮಾತ್ರ ಬಹಳ ನೀಟಾಗಿ ಕಟ್ಟಡ ಇರ್ತಾರವರು. ಮುಖ್ಯಮಂತ್ರಿ MLA ಪ್ರಧಾನಿ ಏನ್ ಆ ಮಾತ್ರ ಏನ್ ಮಾಡ್ತಾರ ಕಂಡೀಷನ್ ಆಗಿ ಮಾಡ್ತಾರ. ಆದ್ರೆ ಅವ್ರ ಎಲ್ಲ ಮಾತುಗಳಿಗಿಂತ ದೇವ್ರ ಮಾತಿಗೆ ಒಂದು ಒಳಗಾಗಿದ್ರೆ ಇಂಥ ದುರ್ಘಟನೆ ಯಾರಿಗೂ ಕೂಡ ಅವು ಸಂಭವಿಸಿದ್ರೆ ದೇವ್ರ ಮಾತಿಗೆ ಒಳಗಾಗಿದ್ರೆ. ಅದಕ್ಕೆ ತಿಮ್ಮತ್ತೇನಂದ್ರೆ
ಆತನು ಕರ್ತನ ದೇವರು. ನೀವು ಯಾರನ್ನ ಆಶ್ರಯಿಸ್ಕೊಂಡ್ರೆ ನೀವು ಈ ಲೋಕದ ಅಧಿಕಾರಿಗಳನ್ನ, ಈ ಲೋಕದ ದುಡ್ಡನ್ನ ಏನ್ ಆಶ್ರಯ ಮಾಡ್ಕೊಂಡ್ರೆ ನೀವು ಈ ಲೋಕದಲ್ಲಿ ಎಲ್ಲರಿಗೂ ಕರ್ತನ ಅನ್ಕೊಂಡಿರೋದ, ಬಟ್ ಅವರಿಗೆ ಇನ್ನೊಬ್ಬತನು ಕರ್ತನ, ಆತನೇ ದೇವರು ಅಂತ ಹೇಳ್ತಾನೆ. ಆತ ರಾಜರತ್ನು. ಆತ ವಾಸ ಮಾಡ್ತಕ್ಕ ಸ್ಥಳ ಹೆಂಗೈತೆ ಅದೊಂದು ಆತ ವಾಸ ಮಾಡ್ತಕ್ಕ ಸ್ಥಳ ಹೆಂಗೈತೆ, ತಾನೊಬ್ಬವನೇ ಅಮೃತವುಳ್ಳಿರ್ತಕ್ಕಂಥ ಅಗೆಮ್ಮವದ ಬೆಳಕಿನಲ್ಲಿ ವಾಸವಾಗಿದ್ದಾನೆ ಆತನು. ಅಂದ್ರೆ ದೇವರ ಆ ಮಾತುಗಳು ಚೆನ್ನಾಗಿದೆ. ಆ ಮಾತು ಹೆಂಗೈತೆ ನೋಡ್ರಿ ದೇವ್ರ ಬಗ್ಗೆ ತಿಮೋತಿ ಹೇಳ್ತಕ್ಕಂಥದ್ದು. ಇದೇನ ಬಹಳ ಹತ್ತಿರವಾಗಿದ್ದಕ್ಕೆ ದೇವ್ರು ನೋಡಿದ್ರೆ ಹೇಳಕತ್ತಾನ, ಬಟ್ ಅದ್ ನೋಡೋದಕ್ಕಿಂತ ಹತ್ತಿರ ಇರೋದಕ್ಕಿಂತ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆ ದೊಡ್ಡದು. ಯಾಕಂದ್ರೆ ಎಷ್ಟೊಂದು ಆಲೋಚನೆ ಮಾಡಿ ಈ ಮಾತು ಬರ್ತವೆ ಹೇಳ್ರಿ. ನೀವು ನಿಮ್ಮ ಮಾತು ಕೇಳಿ ದೇವ್ರ ಬಗ್ಗೆ ನೀವು ಇವ್ರಿಸ್ರಿ, ದೇವ್ರ ಬಗ್ಗೆ ವರ್ಣಿಸಿದ್ರೆ ಏನಂತ ಮಾತಾಡಿದ್ರೆ ನಾವು ಪ್ರಾರ್ಥನೆ ಗೊತ್ತು. ಏನಂತ ಪ್ರಾರ್ಥನೆ, ಎಷ್ಟು ಜನರಿಗೆ ಏನಂತ ಪ್ರಾರ್ಥನೆ ಗೊತ್ತು? ಕಣ್ಣ ಮುಚ್ಚಿ ದೇವರೇ ನೀನ್ ದೊಡ್ಡ, ನೀನು ಕೊಡು ತಗ, ಅಷ್ಟೇ. ನಾವ್ ಏನಂತ ಪ್ರಾರ್ಥನೆ ಮಾಡ್ತೀವಿ ಹೇಳ್ರಿ? ಇವತ್ತ ಕ್ರೈಸ್ತರ ಇರ್ತಕ್ಕಂಥ ಪ್ರಾರ್ಥನೆ ಅಂದ್ರೂ ಕೂಡ ಏನ್ ಪ್ರಾರ್ಥನೆ ಅಂತ ಹೇಳ್ರಿ? ಏನ್ ಪ್ರಾರ್ಥನೆ ಅಂತ? ಎರಡು ಕೈ ಎತ್ತಿ ಕಣ್ಣೀರು ಸುರಿಸೋದು ಮಾತ್ರ ಗೊತ್ತು ಹೊರತು ಆತನಿಗಿರ್ತಕ್ಕಂಥ ಬಾಧನೆ ಯಾರು ಕೇಳೋದು, ಆತ ಹೆಂಗಿರ್ತಾರೋ ಕೂಡ ನಮ್ಗೆ ಗೊತ್ತಾಗಲ್ಲ. ನಮ್ಮ ಮನಸ್ಸು ಆಲೋಚನೆ ಮಾಡಿದ್ರೆ ದೇವ್ರು ಹೆಂಗೆ ಇವತ್ತ ಏನಂದ್ರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದ್ರೆ ಕೈಗಳ ಮ್ಯಾಗ ಇಟ್ಕೊಂಡು ಗೋಳಾಡೋದು ಅಲ್ಲದೆ ನಮಗೆ ಕಾಣದ ಹೊರತು, ಆದ್ರೆ ಆತಗೆ ಇರ್ತಕ್ಕಂಥದ್ದು ಮನಸ್ಸು ಇರ್ತದ್ದು, ಆತನ ಇರ್ತಕ್ಕಂಥದ್ದು ಗುಣ ಅಂತದ್ದು, ಆತ ಇರ್ತಕ್ಕಂಥದ್ದು ಜಾಗ ಎಂತದ್ದು ಕೇಳಿ ನಾವು ಭಯ ಆಗ್ತದೆ ನಮಗೆ. ಅಮೃತ ಅಗಮ್ಯವಾಗಿರ್ತಕ್ಕಂಥ ಬೆಳಕಿನ ವಾಸ ಮಾಡತ್ತನು ದೇವರತನು. ಅದೇ ಹೇಳ್ತಾರೆ ಆತನ ಮನುಷ್ಯರು ಯಾರತನು ಯಾರು ನೋಡ್ಲಾಡ್ತಕ್ಕಂಥ ಇರ್ತಕ್ಕಂಥ ದೇವರ ಬಗ್ಗೆ ಇಷ್ಟು ತಿಳ್ಕೊಂಡು ಹೇಳ್ತಾನಂತಂದ್ರೆ, ಇವತ್ತು ಮನುಷ್ಯರಿಗೆ ಯಾಕೆ ಈ ಆಲೋಚನೆ ಇಲ್ಲ? ಮನುಷ್ಯರ ಮಾತಿಗೆ ಒಳಗೆ ಬಿದ್ದು ಮನುಷ್ಯ ಬದುಕೋದು ನೋಡಿದ್ ಹೊರತು ಆ ಸರ್ವೋನ್ನತನ ಇರ್ತಕ್ಕಂಥ ದೇವರ ಮಾತಿಗೆ ನಾವೇ ಒಳಗಾಗ್ಬಾರ್ದು. ಏನ್ರ ಆತನ ಪ್ರೀತಿ ನಮ್ಗೆ ಏನನ್ನ ಕಮ್ಮಿ ಆಗದನ? ಆತನ ಪ್ರೀತಿ ನನ್ಗೆ ಕಮ್ಮಿ ಆಗದನ? ಆತನ ಕರುಣೆ ಏನಾದ್ರು ಕಮ್ಮಿ ಆಗದನ? ಆತನ ಪ್ರೀತಿ, ಆತನ ಕರುಣೆ ನಮ್ಮಲ್ಲಿ ಏನ್ ಕಮ್ಮಿ ಇದೆ? ಸಮಾಜ ಮೇಲೆ, ಜನರ ಮೇಲೆ ಏನ್ ಕಮ್ಮಿ ಇದೆ ಹೇಳಿದ್ರು? ಯಾರಿಗೇನ್ ಕಮ್ಮಿ ಮಾಡಿಲ್ಲ? ಅದನ್ನ ತೋರಿಸ್ತಕ್ಕಂಥ ಪ್ರೀತಿ ಎಂತಂದ್ರೆ, ಒಂದು ಸಾರಿ ಮನುಷ್ಯರ ಕುಂತು ಆಲೋಚನೆ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಇಂಥತನ ದೇವರಂತೇಳಿ ಗೊತ್ತಾಗುತ್ತೆ. ಅಂತದ್ದೇ ಸರ್ವನ ಅಂತ ದೇವರಾಗಿರ್ತಕ್ಕಂಥ ದೇವರನ್ನ ಮನುಷ್ಯ ಆಲೋಚನೆ ಮಾಡಿದ್ರೆ, ಮನುಷ್ಯನ ಆಶ್ರಯ ಮಾಡಿಕೊಂಡ್ರೆ ಎಷ್ಟು ದಿನ ಬದುಕ್ತೀವಿ ನಾವು? ಮನುಷ್ಯರ ಆಶ್ರಯ ಮಾಡಿಕೊಂಡ್ರೆ ಎಷ್ಟು ದಿನ ಬದುಕ್ತೀವಿ ನಾವು? ಅಸಲು ಈ ದುಡ್ಡನ್ನ ಆಲೋಚನೆ ಮಾಡಿಕೊಂಡ್ರೆ ಎಷ್ಟು ದಿನ ಬದುಕ್ತೀವಿ ನಾವು? ಎಷ್ಟು ದಿನ ಬದುಕ್ತೀವಿ ನಾವು? ದುಡ್ಡು ನಮ್ಗೆ ಆಶ್ರಯ ಕೊಡ್ತಾನ? ಅವಾಗಲೇ ಹೇಳನ್ ದೇವ್ರು, ಈಗ ಅಂತಲ್ಲ, ಎಂದೋ ಹೇಳನ್ ದೇವ್ರ ಸರ್. ಜ್ಞಾನೋಕ್ತಿ 23ನೇ ಅಧ್ಯಾಯ 5ನೇ ವರ್ಷದ ಮಾತಾಡ್ತಾರೆ ನೋಡ್ರಿ. ಜ್ಞಾನೋಕ್ತಿ ಗ್ರಂಥದಲ್ಲಿ 23ನೇ ಅಧ್ಯಾಯ 5ನೇ ವರ್ಷದಲ್ಲಿ ಎಂದೋ ಹೇಳಿ ಇವತ್ತೆಲ್ಲ ಪ್ರಾರಂಭದ ದೇವರಿಗೆ ಬಂದನ, ಇದು ನಿಮ್ಗೆ ಆಶ್ರಯ ಅಲ್ಲ, ಇದು ನಿಮ್ಗೆ ಆಶ್ರಯ ಅಲ್ಲ ಅಂತ ಹೇಳಿ. ಜ್ಞಾನೋಕ್ತಿ 23ನೇ ಅಧ್ಯಾಯ 5ನೇ ವರ್ಷದಮ್ಮ, ನಿನ್ನ ದೃಷ್ಟಿಯು ದನದ ಮೇಲೆ ಎದುಗುತ್ತದೋ, ಧನವು ಅಷ್ಟರೊಳಗೆ ಮಾಯವಾಗುತ್ತದೆ. ಅಂದ್ರೆ ಇವತ್ತ ಪ್ರತಿಯೊಬ್ಬ ಮನುಷ್ಯರಿಗೂ ದೃಷ್ಟಿ ಅದ್ಮಾಗಿರ್ತದ. ದೃಷ್ಟಿ ಅದ್ಮಾಗಿರ್ತದೆ. ಮನುಷ್ಯನ ದೃಷ್ಟಿ, ಮನುಷ್ಯನ ಆಲೋಚನೆ ಎದ್ರಮಾಗಿರ್ತದ. ಇಲ್ಲಿವರೆಗೆ ನಾಲ್ಕು ಮುಂಚೆ ಹೇಳಿದಲ್ಲ, ಮನುಷ್ಯನ ದೃಷ್ಟಿ ಎದ್ರಮಾಗಿರ್ತದ. ಎದ್ರಮಾಗ ಎದ್ರಮಾಗಿರ್ತದ ಈ ಲೋಕ. ಇನ್ನು ಶ್ಲೋಕ ಮೊದಲು, ನಿನ್ನ ದೃಷ್ಟಿಯು ನಿನ್ನ ದೃಷ್ಟಿ ಎದ್ರಮಾಗಿರ್ತದ, ಧನದ ಮೇಲೆ ಎರಗುತ್ತದೋ, ಧನವು ಕಾಣಿಸ್ತಂತಿಲ್ಲ ಅಂತ ಕಾಣಿಸ್ತದಂತ, ದುಡ್ಡು ಕಾಣಿಸ್ತದ. ಯಾಕ ಮನುಷ್ಯನ ಆಲೋಚನೆ ಹಂಗೆ ಇರ್ತದೆ, ದುಡ್ಡು ಅದೇ ದೃಷ್ಟಿ ಎಲ್ಲ ಕೋಮಲ ಬರ್ತದೆ ಮನುಷ್ಯನ ಜೊತೆ ಆಲೋಚನೆ. ಇಲ್ಲಿ ನಮ್ಮನ್ನು ದೇವರ ಬತ್ತು ಕಾಪಾಡ್ತಾನೆ ಅಂತೇಳಿ ಮನುಷ್ಯನ ಆ ದೃಷ್ಟಿ ಇಲ್ಲ. ಇಲ್ಲಿ ನಮ್ಮನ್ನು ಕಾಪಾಡಂತ ಮೇಲೆ ದೃಷ್ಟಿ ಇಲ್ಲ. ಯಾರ ಮೇಲೆ ದೃಷ್ಟಿ ಇದಿಲ್ಲ ಹೇಳ್ಬಿಟ್ಟು, ದನ ಆಗಿರ್ಬೋದು, ಈ ಲೋಕದಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಯಾವುದೇ ಆದ್ರೂ ಕೂಡ ಈ ಲೋಕನ್ನೇ ದೇವರು ಶಾಶ್ವತ ಅಲ್ಲ ಅಂತ ಹೇಳೋಣ. ಅದು ದೃಷ್ಟಿ ಮತ್ತೆ ಹೆಂಗಿರ್ತದೆ ನಮ್ಮದು? ಯಾರ ಮೇಲೆ ಇರ್ತಾರೆ? ಯಾರನ್ನ ಕೊಳ್ಳಾಗ ನಕ್ಲಿಸ್ ಬಂಗಾರ ಹಾಕೋಣ ಅನ್ಕೊಡ್ರಿ, ಅವು ಹೆಂಗ್ ಗೊತ್ತ ನಮ್ಮ ದೃಷ್ಟಿ ಮೇಲೆ? ಹೋಗ್ಬಿಡ ನಂಗೆ ಅಂತ ಅನ್ಕಂತೀವಿ ನಾವು. ಯಾರ ಚೆನ್ನಾಗಿರ್ತಕ್ಕ ಸೂಟು ಬಟ್ಟೆ ಹಾಕೋಣ ಅನ್ಕೊಡ, ಅಥವಾ ನಕ್ಲಿಸ್ ಹಾಕ ಬಂಗಾರ ಅಂತ ಏನೋ ಹಾಕಿ ಚಲೋ ಕಾರ್ ತಂದ ಚಲೋ ಬೈಕ್ ತಂದ ಅನ್ಕೊಡ್ರಿ, ನಮ್ ದೃಷ್ಟಿ ಹೆಂಗ್ ಗೊತ್ತದಲ್ಲಿ ಹೇಳಿ? ನಮ್ ದೃಷ್ಟಿ ಹೆಂಗ್ ಗೊತ್ತದ? ಆ ವಸ್ತು ನಮ್ಮದಾಗಿಲ್ಲ ಕೂಡ ದೃಷ್ಟಿ ಮಾಡಿ ನಮ್ಮದೇನೋ ರೀತಿ ನೋಡ್ಬೇಕು.
ಬಟ್ ನಮ್ಮ ಆಲೋಚನೆ ನಮ್ಮ ಆಲೋಚನೆ ಹೆಂಗಿರ್ತದೆ, ಅದ್ರ ಮೇಲೆ ಜ್ಞಾನ ಹೋಗ್ಬಿಡ್ತದೆ, ಅದ್ರ ಮೇಲೆ ಧ್ಯಾನ ಹೋಗ್ಬಿಡ್ತದೆ. ಪ್ರಿಯರಂತನ ಆತ್ಮನ ಆಲೋಚನೆ ಮಾಡ್ರಿ, ಅದೇ ಒಂದು ಲಾರಿ ತುಂಬಾ ದುಡ್ಡು, ಲಾರಿ ತುಂಬಾ ಬಂಗಾರ ತಂದು ಇಟ್ಟು ಅಂದ್ಕೊಳ್ರಿ, ತಿಮೋತಿ ನಿಲ್ಲಿಸಿ ಅನ್ಕೊಳ್ರಿ, ತಿಮೋತಿ ನಿಲ್ಲಿಸಿ ಅನ್ಕೊಳ್ರಿ, ತಿಮೋತಿ ದೃಷ್ಟಿ ಹೆಂಗಿರ್ಬೋದು? ದೈವ ಭಕ್ತರು ಆ ದೃಷ್ಟಿ ಹೆಂಗಿರ್ಬೋದು? ಕೆಲವೊಬ್ರು ಬಂಗಾರ ದುಡ್ಡಿನ ಮ್ಯಾಗ ಮನ್ಸ ಮಾಡ್ಕೊಂಡು ಮಕ್ಕಳು ಓಡಾಡ್ತಿರ್ತಾವ, ಅವ್ರು ನೋಡಿದ್ರು ಕೊಟ್ರ ಮನ್ಸಿನ ದುಡ್ಡು ಮಾಡ್ಕೊಂಡು ಏನ್ ಮಾಡ್ತಾರ, ಅವು ಯಾವ ವಾಟ್ಸಪ್ ದಲ್ಲಿ ಬರ್ತಾ ಇರ್ತಾವ, ಅದು ನೋಡಕ್ಕಿಂತ ಸಣ್ಣ ವಯಸ್ಸನೇ ಇಲ್ಲಿಂದ ಹಿಡಿದು ಬರೀ ಬಂಗಾರ, ಕೈ ತುಂಬ ಬಂಗಾರ, ಕೊಳಗೆ ಇಲ್ಲಿಡು ಸರಗಳದಾವ. ನಾನು ಬದುಕೇನ ಅನ್ಕೊಂಡೆ, ಸತ್ತು ಪೆಟ್ಟಿಗೆ ಇಟ್ರ ಅಂತ ನೋಡಿದ್ರು, ಎಲ್ಲಿಟ್ರ ಮಾದ ಆತ ಬದುಕಿದ್ದಾಗ ಏನಂತಾರೆ, ಬರೀ ಗೋಲ್ಡ್ ಅದ, ಆತ ಊಟ ಮಾಡಿದ್ರು ಗೋಲ್ಡು, ಕುಂತರು ಎಲ್ಲ ಕುಂತರು ಚೇರು ಕೂಡ, ಬಟ್ಟೆ ಕೂಡ, ಅಂಗಿ ಕೂಡ ಬಂಗಾರದಂಗೆ ಅನ್ಮೈತದ. ಇದು ಶರ್ಟ್ ಕಾಣಿಸ್ತಲ್ಲ, ಹೆಂಗೆ ಎಂತದಂಗೆ ಇದು ಬಂಗಾರದೇ ಸೈಡ್. ಅದು ದೃಷ್ಟಿ ಹೆಂಗೈತೆ ಅಂದ್ರೆ, ಊಟ ತಟ್ಟೆ ಕೂಡ ಬಂಗಾರದು, ಕುಡಿಯುತ್ತ ಗ್ಲಾಸು ಬಂಗಾರದು, ಬಟ್ಟೆ ಕೂಡ ಬಂಗಾರದು, ಏನೇನು ಹೊರ ಹೋಗ್ಬೇಕಂದ್ರೆ ಗಾಡಿ ಕೂಡ ಏನೇನು ದೇವರ ಮನುಷ್ಯ ತನ್ನ ಶರೀರ ತಯಾರು ಮಾಡ್ಕೊಂಡು, ಇವಾಗ ಬಂಗಾರ ತನ್ನ ಶರೀರ ತಯಾರು ಮಾಡ್ಕೊಂಡ್ಬಿಡುದು ನಮ್ಮ ವ್ಯಕ್ತಿ ಅದನ್ನು. ಆಕಾಶ ಮಣ್ಣಿನಾಗ ಮಣ್ಣಿಂದಾಗೈತೆ ಮನುಷ್ಯ ಹಂಗೆ ತಯಾರಾಗೋ ಮನುಷ್ಯ ಗೊತ್ತ. ವಿಮಾನದಲ್ಲೇ ಕೂಡ ಬಂಗಾರ, ಲಾಸ್ಟಿಗೆ ಆತನ ಸತ್ತಾಗ ಒಯ್ದ ಪೆಟ್ಟಿಗೆ ಕೂಡ ಅದಕ್ಕೂ ಬಂಗಾರ ಕಾಣಿಸ್ತಾವ. ಅಂದ್ರೆ ಎಲ್ಲಿದ್ದು ದೃಷ್ಟಿ ಅಂದ್ರೆ ಬಂಗಾರ. ಈಗ ಆ ಸತ್ತಂದ ವ್ಯಕ್ತಿ ಓದ ಮಂದಿ ಎಲ್ಲ ಏನ್ ಹೋಗ್ಯಾರಲ್ಲ ಮಂದಿ, ಸತ್ತದ್ರ ಬಾಡಿ ನೋಡಬೇಡ್ರಲ್ಲಿ, ಎದಮಗೋ ದೃಷ್ಟಿ ಅವ್ರದ್ದು, ಎದಮಗೋ ದೃಷ್ಟಿಯಲ್ಲಿ ಆ ಇವ್ರದ್ದು ಕೂಡ ಬಂಗಾರದ ದೃಷ್ಟಿ ಆಗ್ಯಾರ. ಆ ಬದುಕಿದ ವ್ಯಕ್ತಿಯಲ್ಲಿ ಬಂಗಾರ ಅನ್ಕೊಂಡು ಬಂಗಾರದಾಗ ಆತ ಬಿದ್ದಾನ, ಇವ್ರು ಓದಂತವ್ರು ಬಂಗಾರ ಮೇಲೆ ದೃಷ್ಟಿ ಆಗ್ಯಾರ ಕೂಡ, ಸತ್ತಾತ್ಮ ದೃಷ್ಟಿ ಇಲ್ಲ ಅಲ್ಲಿ. ಅಂದ್ರೆ ಮನುಷ್ಯನ ದೃಷ್ಟಿ ಎಲ್ಲಿರ್ತದೆ ಹೆಚ್ಚಿಗೆ, ಎಲ್ಲಿರ್ತೀರಿ? ಆಶ್ರಯ. ನನಗೆ ಆಶ್ರಯ ಒಬ್ಬ ಅಂತೇಳಿ ದುಡ್ಡು ಆಶ್ರಯ ಕೊಡ್ಬೋದು, ಇಲ್ಲ ಮನುಷ್ಯ ಆಶ್ರಯ ಕೊಡ್ಬೋದು ಅಂತ ಇವು ಅನ್ಕೊಂಡ್ರ, ಬಟ್ ಎಲ್ಲವೂ ಕೂಡ ಒಂದು ನಿಷ್ಪ್ರಯೋಜನ ಅಂತ ಹೇಳಿ ಏನಂತ ಮನುಷ್ಯ ಕೇಳಬಾರ ಮಗ. ಹೆಂಗಂತ ಆ ದೃಷ್ಟಿ ಹೆಂಗ ನೋಡೋದು, ನಿನ್ನ ದೃಷ್ಟಿಯು ದನವಾಗಿರ್ತಂದ್ರೆ, ದೃಷ್ಟಿ ಎಲ್ಲ ದನವಾಗಿರ್ತಂದ. ಆ ಕಡೆ ಕಡೆ ನೋಡಿ ಮತ್ತೇನು ಕಾಣಲಿರ್ತೀನ, ದೃಷ್ಟಿ ಎಲ್ಲ ಆಲೋಚನೆ ಏನಾಗಿರ್ತಂತ ಎಲ್ಲ ಇರಕ್ಲನ, ಎಲ್ಲ ಇರ್ತಿರಲ್ಲ. ಎಲ್ಲರಿಗೂ ಬೆಳಕಂಡ್ರೆ ಅದೇ ಗೋಳು. ನಮ್ಮ ದೃಷ್ಟಿ ನಮ್ಮ ಆಲೋಚನೆ ಎಲ್ಲ ಏನ ದುಡ್ಡು ಬಿಟ್ಟು ಇರೋದು ಏನ್ ಆಲೋಚನೆ ಕೇಳಬಾರ್ದು. ದನದ ಇರ್ತದೋ, ದನವು ಅಷ್ಟರೊಳಗೆ ಕಂಡು ಮಾಯವಾಗುತ್ತೆ. ಅದು ಕಾಣಿಸ್ತದ, ಎಲ್ಲಿ ಕಾಣಿಸ್ತದ, ಮತ್ತೇನಾಗ್ತದ ಅದು ಮಾಯ, ನಮ್ ಗತಿ ಅದು. ಈಗ ಅದನ್ನೇ ಆಶ್ರಯ ಮಾಡಿಸಿರ್ತಕ್ಕಂಥ ಅವ್ರ ಗತಿ ಅದು. ಅದೇನು ಶಾಸ್ತ್ರದ ನಿಲ್ಲದ, ದುಡ್ಡು ಶಾಸ್ತ್ರದ ನಿಲ್ಲುವದ? ಅದನ್ನೇ ಆಶ್ರಯ ಮಾಡಿಕೊಂಡ ವ್ಯಕ್ತಿ ಈಗ ಏನ್ ಮಾಡ್ಬೇಕು? ಈಗ ಅದನ್ನೇ ದುಷ್ಟಿಟ್ಟ, ಅದನ್ನೇ ದುಡ್ಡು ನೋಡಿ 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 ತಲೆಗಟ್ಟೆ ಏನೋ ಮಾಡ್ಕೊಂಡು ಅಷ್ಟೆಲ್ಲ ಬೇಸ್ ಬಂತು, ಓಡಾಡ ಕಾಣಿಸ್ತು, ಲಕ್ಷ ಕೈ ಹಿಡ್ಕೊಂಡಿವಿ, ಗಟ್ಟ ಹಿಡ್ಕೊಂಡಿವಿ, ಬಂದು ದುಡ್ಡು ಏನಾಗ್ಬಿಡ್ತು, ಏನಾಗ್ತದ ಮಾಯ ಹೋಗ್ಬಿಡುತ್ತೆ. ಈಗ ಇತನ ಪರಿಸ್ಥಿತಿ, ಈಗ ಇತನ ಪರಿಸ್ಥಿತಿ ಏನು, ಈಗ ಈತನ ಮಾಡ್ಬೇಕು ಹೇಳಿ. ಅದರ ಮ್ಯಾಗೆ ದುಡ್ಡು ಅಂತ ಬೆಳೆದ್ರೆ ಈಗ ಈತೇನ್ ಮಾಡ್ಬೇಕು? ಇತನ ಮಾಯ ಹೋಗ್ಬೇಕಾ? ಇತನ ಮಾಯ ಹೋಗ್ಬೇಕಾ? ಈತನು ಕೂಡ ಕಾಂಡಾಡ್ತಿಗೆ ಹೋಗಿ ಬಿಡ್ತಾನೆ. ಆದ್ರೆ ಇಲ್ಲಿ ತಿಮೋತಿ ದೇವ್ರ ಮಗಿರ್ತಕ್ಕಂಥ ದೃಷ್ಟಿ, ತಿಮೋತಿ ನಾಶ ಆಗಲ್ಲ, ನಾಶ ಆಗ ದೇವರು ಕೂಡ ಎದಕ್ಕೆ ಯಾರಿತನೋ ಹೋದ ತಿಮೋತಿ ಪತ್ರಿಕೆ ಹೋದ. ಭಾಗ್ಯವಂತನಾದ ಏಕಾಧಿಪತಿಯು ಅಂದ್ರೆ ಈ ಭಾಗ್ಯವಂತನ ದೇವರಲ್ಲ, ಎಂದಿಗೂ ನಮ್ಮ ಕೈ ನಿಮಗೇನು ಅನಾಹುತ ಬಂದ ಅನ್ಕೊಂಡ್ರೆ ಕೈ ಬಿಡ್ತಾನಕಂದ್ರೆ, ಮತ್ತೆ ಮನುಷ್ಯರಿಗೆ ಏನ್ ನಷ್ಟ ಬಂದ ಅನ್ಕೋ ಕೈ ಬಿಡ್ತಾನ ದೇವರು. ನಿಮಗೇನಾದ್ರೂ ಕೂಡ ಕೈ ಬಿಡುವಾತನು ದೇವರಾದನು. ಮನುಷ್ಯರಿಗೆ ಕೈ ಬಿಡ್ತಾರ? ಮನುಷ್ಯರಿಗೆ ಕೈ ಬಿಡ್ತಾರ? ಈ ಲೋಕದ ಕೈ ಬಿಡ್ತಾರ,
ಕೈ ಬಿಟ್ಟಾಗ ಯಾರು ಅವ್ರನ್ನ ಆಶ್ರಯ ಮಾಡಿಕೋರು ಯಾರಿರಕಲ್ರಿ ಇದ್ರು ಈ ಭೂಮಿಗೆ ಯಾರು ಇರಕಲ್ಲ. ಅದ್ರ ದೇವ್ರ ಅಂತದ್ನು ಅಲ್ಲರತ್ನು. ಆದ್ರೆ ಒಂದು ಸಾರಿ ನಿಮ್ ಕೈ ಹಿಡಿದ್ರೆ ಬಿಡುವಾತನ ದೇವ್ರೇ ಅಲ್ಲ. ಯಾವಾಗ ಬರ್ತಾನ ದೇವ್ರ ನಮ್ಮ ಹತ್ರ? ಯಾವಾಗ ಬರ್ತಾನಲ್ರಿ? ಅವಾಗ ಬಂದು ಹೋಗ್ತಾನ. ಏನ್ ಅನಾಹುತ ಬರ್ತಾನ ಪ್ರಧಾನಮಂತ್ರಿ ಬಂದ್ ಕೇಸಿಂದ ಸಂತಾಪ ಇವ್ರು ಬಾಳ ದೇವ್ರು ಆಯ್ಸ್ಕೊಳ್ಳಿ, ಆರೋಗ್ಯ ಕೊಡ್ಲಿ, ಇವ್ರ ಕುಟುಂಬಕ್ಕೆ ಶಕ್ತಿ ಬರ ಹಂಗಂತಾನ ದೇವ್ರು. ಒಂದು ಬಹಳ ಮಂದಿ ಬರ್ತಾರೆ, ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಸತ್ತ ಅವ್ರ ಕುಟುಂಬ ಬಂದು ಈ ಕುಟುಂಬಕ್ಕೆ ಏನ್ ಬೇಕು? ಇವ್ರ ದುಃಖವನ್ನು ಭರಿಸುವಂತ ಇವ್ರೇನು ಕೊಡಲ್ಲ, ಇವ್ರು ಕೊಡ್ತಾರ ಏನಾದ್ರು? ಹೋಗಿ ಇವ್ರಿಂದ ಸಿಗುತ್ತಾ? ಕೊಟ್ಟೋತಾರ? ನಿಮ್ ದುಃಖ ವಿಶ್ರಾಂತಿಗೆ ನಮ್ಮ ಏನು ಕೊಡ್ತಾರೆ? ಏನು ಕೊಡಲ್ಲ, ಸುಮ್ಮನೆ ಹೇಳ ಮಾತಂದು ಹೋಗ್ಬಿಡ. ಆದ್ರೆ ಈ ದೇವ್ರು ಏನ್ ಮಾಡ್ತಾನ? ಅಂದೋಗ್ಬಿಡ್ತಾನೆ. ಎತ್ತ ನೋಡ, ನಾವ್ ನಂಬಿರ್ತಕ್ಕಂಥ ದೇವರು ಅಂದೋಗ್ಬಿಡ್ತಾನ. ಅಂದೋತನಲ್ಲ ಇದನು ನಿಮ್ಮ ಕಷ್ಟ ಬಂದಾಗ, ದುಃಖ ಬಂದಾಗ ನಮ್ಮ ಹತ್ರ ಇದ್ದುಕೊಂಡು ಸಮಾಧಾನ ಮಾಡುವಂತ ದೇವರು ಇದನು. ತಿಮೋತಿ ಅದನ್ನೇ ಅದಕ್ಕೆ ಆಶ್ರಯಿಸೋದು. ತಿಮೋತಿ ಎಷ್ಟು ಕಷ್ಟ ಬಂದ್ರೇನು, ಎಷ್ಟು ನೋವು ಬಂದ್ರೇನು, ಎಷ್ಟು ಬಾಧ ಬಂದ್ರೇನು, ಅದನ್ನ ಊಟ ಇಲ್ಲ ಅಂದ್ರೇನು, ನಿದ್ದಿಲ್ಲ ಅಂದ್ರೇನು, ಏನಿಲ್ಲ ಅಂದ್ರೂ ಕೂಡ ಯಾರನ್ನ ಆಶ್ರಯ ಮಾಡ್ಕೊಂಡ್ರಿ ಇವರು? ತಿಮೋತಿ ಅಂತ ಅನೇಕ ಭಕ್ತರು ಯಾರನ್ನ ಆಶ್ರಯ ಮಾಡ್ಕೊಂಡ್ರ? ಯಾರನ್ನ? ದೇವ್ರನ್ನೇ ಆಶ್ರಯ ಮಾಡ್ಕೊಂಡಿರ್ತಕ್ಕಂಥ ದೈವ ಜನರು. ಅವ್ರಿಗೆ ಗೊತ್ತ, ಏನ್ ಗೊತ್ತಾ? ನನ್ನ ಕಣ್ಣೀರು ಬಂದ್ರೆ ನನ್ನ ಕಣ್ಣೀರು ಒರೆಸುವುದು ಯಾರು? ಇನ್ನ ಬರ್ಲಾರ ಮುಂಚಿತವಾಗಿ ಕಣ್ಣೀರು ಒರೆಸುವಂತನು ದೇವರು. ನನ್ನ ಕಷ್ಟ ಬಂದ ಕೂಡ ನನ್ನ ಕಷ್ಟ ಪರಿಹಾರ ಮಾಡ್ತಕ್ಕಂಥದ್ದು ಕೂಡ ದೇವರೇ. ನನಗೆ ಈ ಲೋಕದಲ್ಲಿ ಏನಾದ್ರೂ ಕಷ್ಟ, ನಷ್ಟ, ಬಾಧ ಏನು ಸಮರು ಎಲ್ಲದಕ್ಕೂ ಶಕ್ತನಾಗಿರ್ತಕ್ಕಂಥ ದೇವರು. ಅದಕ್ಕಂತ ನನ್ನ ಭಾಗ್ಯವಂತನಾದ ದೇವ್ರು. ನನ್ನ ಭಾಗ್ಯ ಯಾರು? ದೇವರೇ. ಭಾಗ್ಯದ ಲಕ್ಷಣ ಅಲ್ಲ. ನಾವನ್ ಕಡೆ ಸಮಾಜದ ಕಡೆ ಭಾಗ್ಯದ ಲಕ್ಷಣ ಅಲ್ಲ. ಇದನ್ನು ಭಾಗ್ಯವಂತನಾಗಿರ್ತಕ್ಕಂಥ ದೇವರು ಇದ್ದನು. ಇದನ್ನು ಏಕಾಧಿಪತಿ ಇದ್ದನು. ಇದು ರಾಜ. ನನಗೆ ಸಿಕ್ಕಿರ್ತಕ್ಕಂಥ ದೇವರು ಯಾರಂದ್ರೆ ರಾಜನಿದ್ದನು. ಇದು ಕರ್ತಾನೆ ಇತ್ತೊಬ್ಬತ್ತನೇ ನನಗಿದ್ರೆ ಸಾಕು, ಇತ್ತೊಬ್ಬತ್ತಿದ್ರೆ ಸಾಕ, ಇತ್ತೊಬ್ಬತ್ತಿದ್ರೆ ಸಾಕಂತ ಹೇಳ್ತಾನೆ. ಇತ್ತೊಬ್ಬತ್ತೆ ಇದ್ದಿದ್ದೆ ಆಗಿದ್ರೆ ಈ ಭೂಮಿಯಲ್ಲಿ ನಮಗೆ ಯಾರಿಗೆ ಸೋಲು ಅಂತಕ್ಕಂಥದ್ದು ಕೂಡ ಬರಕ್ ಸಾಧ್ಯ ಇಲ್ಲ. ಇದನ್ನ ನಾವೇನಿದ್ರೆ ಈ ದೇವ್ರು ನಮ್ಮನ್ನ ಆಶ್ರಯ ಮಾಡಿಕೊಂಡಿದ್ರೆ, ದೇವ್ರ ಮಾತಿಗೆ ಕಟ್ಬಡಿ ಒಳಗಾಗಿದ್ರೆ ನಮ್ಮನ್ನ ಹಿಂದೆ ತೊಳೆದು ಯಾರು ಇರ್ತಾರೆ? ಅಲ್ರಿ, ನಮ್ಮನ್ನ ದೂರ ತೊಳೆದು ಯಾರು ಇರ್ತಾರೆ? ಈ ಭೂಮಿಯಾಗ ಏನ್ ನಮ್ಮ ಹಿಂದೆ ತೊಳೆಗೆ ಯಾರು ಇರ್ತಾರಣ್ಣ? ಯಾರು ಇರಕಲ್ರಿ ಈ ಭೂಮಿಗೆ, ಯಾರು ಇರಕಲ್ರಿ. ಆ ಸರ್ವೋನ್ನತನ ದೇವ್ರ ನಮ್ಮ ಪಕ್ಷಿಗಿದ್ರೆ ನಮ್ಮನ್ನು ಎದುರಿಸೋರು ಯಾರು ಅಂತ ಕೇಳ್ತಾರೆ. ನಮಗೆ ಎದುರಿಸತಕ್ಕಂಥ ಯಾರು? ದೇವ್ರು ದುಡ್ಡು ಕೊಟ್ರೆ ಬರತ್ತನು, ದೇವ್ರಲ್ಲ ಇರ್ತನು. ದುಡ್ಡು ಕೊಂಡಕ್ಕೆ ದೇವ್ರು ಕೊಂಡಕ್ ಆತನ ಅಲ್ಲ. ದೇವ್ರಿಗೆ ಏನು ಕೊಡ್ಬೇಕಂದ್ರೆ ಮೊದಲು ಮನುಷ್ಯ ಅಂತಿರ್ತಕ್ಕಂಥ ಒಳ್ಳೆ ಗುಣ ಅಂತಕ್ಕಂಥದ್ದು ದೇವ್ರಿಗೆ ನಾವು ಕೊಡ್ಬೇಕ್ರೆ ನಾವು ಅದಕ್ಕೆ ಒಳಗಾತನ ದೇವರು. ನಿನ್ನ ದುಡ್ಡಿಗೆ, ನಿನ್ನ ಅಧಿಕಾರಕ್ಕ, ಇದಕ್ಕೆ ಒಳಗಾತನ ದೇವ್ರ ಅಲ್ಲತನು. ನಿನ್ನಲ್ಲಿರ್ತಕ್ಕಂಥ ಗುಣಗಳೇ ಏನ್ ಮಾಡ್ತಾವು? ನಮ್ಮಲ್ಲಿರ್ತಕ್ಕಂಥ ಗುಣಗಳಿಂದನೇ ದೇವರು ಕೊಂಡುಕೋಬಹುದು. ನಮ್ಮಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ ಗುಣಗಳಿಂದನೇ ದೇವರು ನಾವು ದೂರ ಮಾಡ್ಕೋಬಹುದು. ನಮ್ಮಲ್ಲಿ ತಿಮೋತಿ ಬಹಳ ಯಾಕಂದ್ರೆ ತಿಮೋತಿ ಯವ್ವನದಿದ್ದಾಗ ಕೂಡ ದೇವರನ್ನು ಬಿಟ್ಟುಕೊಂಡಿರತ್ತನು. ಯವ್ವನದಲ್ಲಿ ಇದ್ರೂ ಕೂಡ ದೇವರನ್ನು ಬಿಟ್ಟುಕೊಳ್ಳತನು. ಯವ್ವನದಲ್ಲಿ ಕೂಡ ದೇವರ ಪಕ್ಷ ನಿಂತುಕೊಂಡು ಅಂದ್ರೆ ಈ ತಿಮೋತಿ ತಾಯಿ ಕೂಡ ಹಂಗೆ ಅದಳ, ತಿಮೋತಿ ಅಜ್ಜಿ ಕೂಡ ಅದೇ ರೀತಿ ಅದ. ಅಂದ್ರೆ ತಿಮೋತಿ ಅಜ್ಜಿ ಅದೇ ರೀತಿ ಅಂದ್ರೆ ತಿಮೋತಿ ತಾಯಿ ಕೂಡ ಅದೇ. ತಿಮೋತಿ ಕೂಡ ಹಂಗೆ ಹೆಂಗೆ ಬೆಳಕ ಹೇಳ್ತಾನ ದೇವರಂದ್ರೆ ಎಷ್ಟು ಭಯ. ಅದ್ರ ಬಗ್ಗೆ ಇಷ್ಟೊಂದು ವರ್ಣನೆ ಯಾರು ಮಾಡ್ತಾರೆ? ಏನ್ ದೇವ್ರ ಕಣ್ಣಪ್ಪ ಹೇಳ್ತಾನೆ, ಕಣ್ಣಿಗೆ ಕಾಣ್ಬೇಕಂದ್ರೂ ಕೂಡ ಅಂತ ದೇವ್ರ ಬೇಕಾದ್ರೆ ಈ ರೀತಿ ಪ್ರಕಟಿಸ್ತಾನಂದ್ರೆ, ಈ ರೀತಿ ಅದನ್ನ ಬಲವಾಗಿ ನಂಬಿಕೊಂಡಂತಂದ್ರೆ ನನ್ನ ಭಾಗ್ಯವಂತರು ದೇವ್ರ ಅನ್ಕೊಂಡ್ರೆ ಮನುಷ್ಯರಿಗೆ ಯಾವ ರೀತಿ ಕಣ್ಣು ಕಾಣೋದು ಈ ಲೋಕನೇ ಅದನ್ನ ಕಣ್ಣಿಗೆ ಕಾಣಿಸಬಹುದು. ದೇವ್ರೊಬ್ಬತ್ರ ಮಾತ್ರ ಕಾಣಿಸ್ತದೆ ದೇವ್ರ ಅದನ್ನ ಕಣ್ಣಿಗೆ, ತಿಮೋತಿ ಕಣ್ಣಿಗೆ. ಈಗ ನಮ್ ದೃಷ್ಟಿ ಆ ಕಡೆ ನೋಡ್ರಿ, ನಮ್ ದೃಷ್ಟಿ ಯಾರ ಮೇಲೆ ಇದೆ? ಈಗ ನಿಮ್ ದೃಷ್ಟಿ ಯಾರ ಬಗ್ಗೆ ಹೇಳೋಣ ಸರ್? ನಮ್ಮ ದೃಷ್ಟಿ ಯಾರ ಮೇಲೆ ಇದಾವ? ಈಗ ನಮ್ಮ ದೃಷ್ಟಿಗಳು ಯಾರ ಮೇಲೆ ಇದೆ ಅಂದ್ರೆ ನಮ್ಮ ದೃಷ್ಟಿ ಯಾರ ಮೇಲೆ ಇರೋದು? ನಮ್ಮ ದೃಷ್ಟಿ ಕೂಡ ಅಂದ್ರೆ ರಾಜಾದಿರಾಜ ಕರ್ತರ ದೇವ್ರ ಮ್ಯಾಗ ಇದ್ದಿದ್ದಾಗಿದ್ರೆ ನಮಗ್ ಕೂಡ ಹೆಂಗ್ ಬರ್ತಾವ ಅಂತಂದ್ರೆ, ಹೆಂಗ್ ಮಾತು ಬರ್ತದ, ಮಾತುಗಳು ಹೆಂಗ್ ಬರ್ತಾವ ಅಂತಂದ್ರೆ ಹೆಂಗ್ ಬರ್ತಾವ ಮಾತಾಡ್ತಾನ? ದೇವರು ಪರಿಶುದ್ಧನಾಗಿರ್ತಕ್ಕಂಥ ದೇವ್ರಂತೇಳಿ ನಮ್ಮ ಮನಸ್ಸು, ನಮ್ಮ ಆಲೋಚನೆ ಯಾವಾಗಲೂ ನಮ್ಮ ನಿರಂತರ ನಮ್ಮ ಪಕ್ಷದಾಗ ಇದ್ದಿದ್ರೆ
ನಾವು ಹೆಂಗ್ ಬೆಳಕೋಕೆ ಸಮಾಜದಲ್ಲಿ ಹೆಂಗ್ ಮಾಡ್ತು ಅಂದ್ರೆ ದೇವರ ಅಂತಾನೆ ಏನಂತಾನ, ಈಗ ನಾವು ಕೀರ್ತನೆ ನೋಡಿವಲ್ಲ, ಈಗ ಯಾವಾಗಲೂ ಫಲ ಕೊಡುವಂತರೇ ಆಗಿತ್ತು ಅಂತ ಹೇಳ್ತಾನೆ. ಯಾವಾಗಲೂ ಫಲ ಅಂದ್ರೆ ಅದು ರಾತ್ರಿ ಆಯ್ತು, ಹಗಲಾಯ್ತು, ಮಧ್ಯಾಹ್ನ, ಯಾವಾಗ ಎನಿ ಟೈಮ್ ಇರುತ್ತೆ, ಎನಿ ಟೈಮ್ ತಗೊಂಡ್ರು ಕೂಡ ನಾವು ಫಲ ಕೊಡುವಂತರೇ ನಮ್ಮ ಕಣ್ಣೆ ಕಾಣಿಸ್ತಿರ್ತೀವಿ. ದೇವ್ರು ನಮ್ಮ ದೃಷ್ಟಿಯಲ್ಲ ದೇವರ ಬಳಿಗಿದ್ದಾಗ ಸಮಾಜ ಹಿಂದಿಲ್ಲೋ ನಾಳೆ ನಾಶನಿಗೆ ಗುರಿಯಾಗಿರ್ತಕ್ಕ ಸಮಾಜ ಯಾರು ಉದ್ಧಾರ ಮಾಡೋಕ್ಕಾಗಲ್ಲ. ಆಲ್ರೆಡಿ ದೇವರ ಕೈಯಿಂದ ದೂರ ಆಗೋಗಿಬಿಟ್ಟ ಸಮಾಜ ಇದು. ಇವತ್ತು ದೇವರನ್ನ ಎಲ್ಲಿಯೋ ಮೂಲೆ ಗುಂಪು ಮಾಡಿ ಮನುಷ್ಯನ ಆಶ್ರಯ ಆಗ್ತದ. ಈ ಲೋಕ ನಮ್ಗೆ ಅವಶ್ಯಕತೆ ಇಲ್ಲ, ಈ ಲೋಕ ಇರ್ತಕ್ಕಂಥದ್ದು ನಮ್ಗ ಅವಶ್ಯಕತೆ ಇಲ್ಲ ರೀ. ಒಬ್ಬ ಮುನ್ಸಿಪಾಲಿಟಿ ನಂಬರ್ ಮ್ಯಾಗ ಇಟ್ಟಿರ್ತಾನ ವಿಶ್ವಾಸ, ಕೌನ್ಸಿಲರ್ ಮ್ಯಾಗ ಇಟ್ಟಿರ್ತಾನ, MLA ಮ್ಯಾಗ ಇಟ್ಟಿರ್ತಾನೆ, ಯಾರೋ ವ್ಯಕ್ತಿ ನಂಬಿಟ್ಟಿರ್ತಾನ. ಅವ್ರು ಯಾರು ಕೂಡ ನಮ್ಗೆ ದಿಕ್ಕಲ್ಲ ಅಂಬೋದು ಏನ್ ಗೊತ್ತೆ. ನಾವು ಇಲ್ಲ ಯಾರು ನಮ್ಗೆ ಹೆಚ್ಚಿನ ನಂಬ್ತೀವಿ ನಾವು ಅಂದ್ರೆ ಕೆಲ್ಸಕ್ಕೆ ಬರೋಣ ಲೀಡರ್ ಮೇಲೆ ನಂಬಿಕೆ ಇಟ್ಟಿರ್ತೇವೆ ನಾವು. ನಮ್ಗೆ ಲೀಡರ್ ಅನ್ನ ಕೊಡ್ತಾನೇನೋ, ನಮ್ಗೆ ಲೀಡರ್ ಗಾಳಿ ಕೊಡ್ತಾನೋ, ಅವ್ರ ಬಗ್ಗೆ ಇಷ್ಟು ನಂಬಿಕೆ ಬದುಕ್ತೀವಿ. ಆದ್ರೆ ನಮ್ಗೆ ಯಾರು ಶಾಶ್ವತ ಅಲ್ಲನೇ ಅಲ್ಲ, ಆಶ್ರಯ ಅಲ್ಲ. ನಿನ್ನಿಂದ ಉಪಯೋಗ ಇದ್ದಾಗ ಮಾತ್ರ ನಮ್ಮನ್ನು ಕರಿತಾರೆ ಹೊರತು ನಮಗ ಅವಶ್ಯಕತೆ ಇದ್ದಾಗ ಅವರು ನಮ್ಮ ಬಳಿಗೆ ಬರುವಂತ. ಅದೇ ಬಂದು ಯಾರೇ ಮಾತು ಏನಂತಂದ್ರೆ ಇವ್ರ ಕುಟುಂಬಕ್ಕೆ ದುಃಖ ಬರೋ ಶಾಂತಿ ಅಷ್ಟೇ ಇದೆ ಅಲ್ಲ. ಏನಂತಾರಣ ಯಾಕೆ ಇದನ್ನ ಬಿಟ್ಟು ಬೇರೆ ಅಂತಾರಣ, ಆತಪ್ಪ ನಿನಗೆ ಅಂತ ಮಗ ನಿನ್ನ ಮಗ ತಯಾರು ಮಾಡಿಕೊಡ್ತು ಅಂತಾರ. ಯಾರ್ಯಾರಿದೆ ಅಂದ್ರೆ ಇಂಥವು ಈ ಮಗನ ಕಳ್ಕೊಂಡಿದ್ ನೋಡಮ್ಮ, ಇಂಥ ಮಗನ ನಾವು ತಯಾರು ಮಾಡಿಕೊಡ್ತೀವಿ, ನಮ್ಮ ಪಕ್ಷದವರು ನಾವು ಎಲ್ಲ ಸೇರಿ ನಿನ್ನ ಮಗನ ತಯಾರು ಮಾಡಿ ಅಂತಾರಣ. ಏನಂತಾರಣ, ಏನ್ ಅಲ್ಪ ಸ್ವಲ್ಪ ದುಡ್ಡು ಸಮಾಧಾನ ದುಡ್ಡು ಆಗುತ್ತೆ. ಅದಕ್ಕಿಂತ ಮಿಂಚಿದ್ದು ಏನು ಕೂಡ ಮಾಡದ. ಅದು ದೇವ್ರ ಮನಸ್ಸು ಮಾಡಿದ್ರೆ ಅಸಲ ನಿಮ್ಗೆ ಕೇಳೇ ಬರೋದು ನೋಡ್ತಾನೆ ದೇವ್ರು. ಅಂದ್ರೆ ದೇವ್ರ ಮನಸ್ಸು ಮಾಡಿದ್ರೆ ನಮಗ್ ಕೇಳೇ ಬರ್ಲಾಡ್ತಕ್ಕಂತ ನೋಡಿಕೊಳ್ಳುವಂತನೇ ದೇವರತ್ನು. ಅದು ಎಲ್ಲಿ ವಾಸ ಮಾಡ್ತಾನಂದ್ರೆ ಅದು ಆ ಮಾತು ಸರಿಯಾಗಿರ್ತದೆ. ಎಲ್ಲಿ ಕೆಲವರು ತಾನೊಬ್ಬವನೇ ಅಮೃತವುಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡಲಾಗಿದ್ದಾನೆ. ಮನುಷ್ಯರು ಯಾರು ಅದನ್ನು ಕಾಣಲಾರರು. ಆತನಿಗೆ ಮಾನವು ವಿದ್ಯಾಧಿಪತಿಯು ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆತನಿಗೆ ಎಷ್ಟು ಗೌರವ ಸಲ್ಲಿಸ್ಬೇಕಂತ ಹೇಳ್ತಾರೆ. ಇವತ್ತು ನಾವಾದ್ರೂ ಕೂಡ ನಮ್ಮ ತಂದೆ ಆಗಿರ್ತಕ್ಕಂಥ ದೇವರಿಗೆ, ನಮ್ಮ ಕರ್ತನಾಗಿರ್ತಕ್ಕಂಥ ಯೇಸು ಕ್ರಿಸ್ತವರಿಗೆ ಏನ್ ನಾವು ಮಾನ್ಯತೆ ಕೊಡ್ತೀವಿ, ಏನ್ ನಾವು ಗೌರವ ಸಲ್ಲಿಸ್ತೀವಿ ಅದ್ರ ನಾವು ಎಷ್ಟೊಂದು ಮಾನ್ಯತೆ ಕೊಡ್ಬೇಕು ನಾವು ದೇವರಿಗೆ ಅಂತ ಅಷ್ಟೇ. ನಾನು ಪ್ರತಿ ಸಲ ಹೇಳ್ತೀನಿ, ಎಲ್ಲರಿಗೂ ದೇವರು ಎಲ್ಲರಿಗೂ ದೇವರು ಒಬ್ಬತನೇ. ಎಲ್ಲರಿಗೂ ಆತನ ಒಬ್ಬತಾಗಿರ್ತಕ್ಕಂಥ ಆತನ ಮೇಲೆ ತಂದೆ ಆಗಿರ್ತಕ್ಕಂಥ ದೇವರನ್ನ ಎಲ್ಲರಿಗೂ ಒಂದೇ ಭಕ್ತಿ ಇರ್ಬೇಕನ್ನ ಅವ್ರ ಭಕ್ತಿ ನಡೀತದನ. ಎಲ್ಲರಿಗೂ ಕೂಡ ಒಂದೇ ಭಕ್ತಿ ಇರ್ಬೇಕು. ಅದು ದೇವರು ಮೆಚ್ಚುವಂತ ಭಕ್ತಿ ನಮ್ಗಾಗಿರ್ಬೇಕು. ಪ್ರಿಯರಂತ ಆತ್ಮರೇ, ನಾವು ಪ್ರತಿ ಸಲ ದೇವ್ರ ವಿಷಯ ಬಂದಾಗ ಹೆಂಗಿರ್ಬೇಕಂತಂದ್ರೆ ನಾವು ಆಡಂತ ಮಾತನ್ನು ಹಿಡಿದು ನಮ್ಮ ಆಲೋಚನೆ ಪ್ರತಿ ಒಂದು ಕೂಡ ದೇವರು ಒಪ್ಪುವ ರೀತಿಯಲ್ಲಿ ಇರ್ಬೇಕು. ನಾವು ದೇವ್ರನ್ನ ಬಿಡ್ತಕ್ಕ ನಾವು ಈಗ ನಾವು ಅನ್ನೋದಲ್ಲ. ಯಾಕಂದ್ರೆ ಎಲ್ಲ ಒಳ್ಳಂತ ದೇವರು, ಅಂತ ಶಕ್ತಿ ಒಳ್ಳಂತ ದೇವರು, ನಾವು ಆಡೋ ಮಾತಿನಿಂದ ನನಗೆ ಬಹಳ ನೋವಾಗ್ತಿರತ್ತೆ, ಬಹಳ ಬಾಧ ಆಗ್ತದೆ. ದೇವ್ರಿಗೆ ಬಾಧ ಪಡಿಸ್ಬೇಕಂತ ಏನ್ ಬೇಕಲ್ಲ ಕೈಯನ್ರಿ, ದೇವ್ರಿಗೆ ಬಾಧ ಪಡ್ಬೇಕ ಏನ್ ಬೇಕ್ರಿ? ಅದೇನು ಬೈಬೇಕಾ? ಏನು ಮಾಡೋದು ಬೇಡ. ನಾವು ಆಡಿರ್ತಕ್ಕಂಥ ಒಂದು ಕೆಟ್ಟ ಮಾತುಗಳೇ ಆತನಿಗೆ ಬಾಧ ಪಡಿಸ್ತಾವ. ಆ ಮಾತುಗಳೇ ಆತನಿಗೆ ನೋವು ಪಡಿಸ್ತಾವ. ಆ ಮಾತುಗಳೇ ಆತನ ದುಃಖಕರ ಆಗಿರ್ತಾವ. ಆ ಮಾತುಗಳಿಂದನೇ ದೇವರು ಸಹಿಸಲಿರ್ತಕ್ಕಂಥ ಬಾಧ ಆತನಿಗೆ ಉಂಟಾಗ್ತಕ್ಕಂಥ, ಆತನಿಗೆ ಇಷ್ಟವಾಗಿಲ್ಲರ್ತಕ್ಕಂಥ ಕೆಲಸ ಮಾಡಿದಾಗ, ಆತನಿಗೆ ಇಷ್ಟಗಳ ಕೆಲಸ ಮಾಡಿದಾಗ ಆತನ ಬಾಧ ಪಡ್ತಾನೆ ಹೊರತು, ನಮಗೆ ಇಷ್ಟ ಬಂದಾಗ ನಾವು ಬದುಕಿದಾಗ ಆತನ ಬಾಧ ಪಡ್ತಾನೆ ಹೊರತು, ಅಂದ್ರೆ ಆತನಿಗೆ ನೆಮ್ಮದಿ, ಆತನ ಸಂತೋಷ ಇರ್ಬೇಕಂದ್ರೆ ನಾವು ಮಾಡ್ತಕ್ಕಂಥ ಅಂದ್ರೆ ಆತನ ಮಾತಿಗೆ ನಾವು ಒಳಗಾಗಿರ್ಬೇಕು ಅಷ್ಟೇ. ನಾವು ನಮ್ಮ ಆಶ್ರಯ ಯಾರು ಇಲ್ಲ ಇಲ್ಲಿ ಈ ಲೋಕದಲ್ಲಿ. ನಾವು ಯಾರನ್ನು ಕೂಡ ಆಶ್ರಯಿಸಿ ವ್ಯರ್ಥರೆ. ಅದನ್ನ ಈ ಲೋಕದಲ್ಲಿ ಯಾರನ್ನ ಆಶ್ರಯ ಮಾಡಿಕೊಂಡ್ರು ಕೂಡ, ಯಾರನ್ನ ನಾವು ನಮ್ಮ ಬಲ ಅಂತೇಳಿ ಅಂದ್ಕೊಂಡಿರ್ಕೋ, ಅದರಿಂದನೇ ನಮಗೆ ಮರಣ ಅಂತಕ್ಕಂಥದ್ದು ಸಂಭವಿಸ್ತದೆ. ಯಾರು ಊಗೆ ಮಾಡಿರ್ತಕ್ಕಂಥ ರೀತಿಯಲ್ಲಿ, ಯಾಕಂದ್ರೆ ಮಧ್ಯಾಹ್ನ 12 ಗಂಟೆ ಅನ್ಕೊಂತೀನಿ, ಒಂದು ಕ್ಷಣದಲ್ಲೇ ಸುಟ್ಟು ಭಸ್ಮವಾಗಿ ಯಾರನ್ನ ಆಶ್ರಯ ಒಂದು ಯಾವ ವ್ಯಕ್ತಿ ಕೂಡ ಸೆನೆಗ ಬರಕ್ ಸಾಧ್ಯ ಇಲ್ಲ. ನಾನು ಸಾವು ಅನುಭವಿಸುವಂತ ಪರಿಸ್ಥಿತಿಯಲ್ಲಿ ಯಾವ ವ್ಯಕ್ತಿ ಕೂಡ ಬರಕಾಗ್ತಾನ?
ಬರಕಾರ ಅಂತ ಒಂದು ಇವತ್ತು ಘಟನೆಗಳು ನಮ್ಮ ಮುಂದನ ಜರುಗುಂಟು. ನಮಗೂ ಕೂಡ ನಾಳೆ ಜರುಗೋದೇನೋ. ಯಾವ ಮನುಷ್ಯನಿಗೆ ಯಾವ ರೀತಿ ಯಾವ ಕೀಡು ಎಲ್ಲಿ ಸಂಭವಿಸ ನಮಗದು ಗೊತ್ತಾಗಬೇಕು. ಮನುಷ್ಯನು ನೆಮ್ಮದಿ ಜೀವನದ ಕಣ್ಣನ, ಈ ಲೋಕ ನಮ್ಮನ್ನು ಕಾಪಾಡ್ತಾನೆ ಕಣ್ಣನ. ಅದಕ್ಕೆ ಈ ಲೋಕದ ಹೆಂಗ್ ಬದುಕ್ತಾನೆ ಮನುಷ್ಯ ಅಂದ್ರೆ ತನಗಿಷ್ಟ ಬಂದಂಗ ಬದುಕಲು ನಾವು ನೋಡ್ತೇವೆ. ನಾವು ತನಗಿಷ್ಟ ಬಂದಂಗೆ ಅಂದ್ರೆ ನಮ್ಮ ಇಷ್ಟ ಬಂದ ನಾವು ಬದುಕಬಹುದೇನೋ, ನಮ್ಮ ಇಷ್ಟ ಬಂದಾಗ ಪ್ರಕೃತಿ ನಮ್ಮ ಕೈಯಲ್ಲಿ ಇರುವುದಿಲ್ಲ. ನಮ್ಮ ಇಷ್ಟ ಬಂದ ಬದುಕಬಹುದು ನಾವು. ಬಟ್ ನಮ್ಗೆ ಅನುಕೂಲ ತಕ್ಕಂತ ಪ್ರಕೃತಿ ಆಗಲಿ, ಅನುಕೂಲ ತಕ್ಕಂತ ದಿನಗಳಾಗ್ಲಿ, ಅನುಕೂಲ ತಕ್ಕಂತ ಸಮಯಗಳಾಗಲಿ ನಮಗ ಇರುವುದಿಲ್ಲ. ಈ ಆಟ ಮೇಲೆ ನಮ್ಗೆ ಏನ್ ಸಂಭವಿಸ್ತದೆ ಗೊತ್ತಿಲ್ಲ. ಅದಕ್ಕ ಯೇಸು ಕ್ರಿಸ್ತರು ಮುಂಚೆನೇ ಹೇಳ್ತಾರ, ನೀವು ಬಹಳ ಜಾಗ್ರತೆಯಾಗಿ ಇರಿ, ನೀವು ಎಚ್ಚರವಾಗಿರಿ. ಎಚ್ಚರವಾಗಿರಿ ಯಾಕಂತಾನ, ನೀವು ಮಲ್ಕೋಬೇಡ್ರಿ, ನೀವು ಎಚ್ಚರವಾಗಿ ಇರಿ. ನೀವು ಅಂದ್ರೆ ಯಾವ ವಿಷಯ ಎಚ್ಚರ ಇರ್ಬೇಕು? ನಿಜ ಮಾಡ್ತಾನ. ಯಾವ ವಿಷಯ ಎಚ್ಚರ ಇರ್ಬೇಕು ನಾವು? ಯಾವ ವಿಷಯದಲ್ಲಿ? ದೇವರೊಂದು ವಿಷಯದಲ್ಲಿ ಯಾವಾಗಲೂ ನೀವು ಎಚ್ಚರವಾಗಿ. ದೇವರ ವಿಷಯದಲ್ಲಿ ಏನಾದರೂ ಮಕ್ಕ ಒಂದು ಪ್ರಯತ್ನ ಬಂದರೂ ಕೂಡ ನಷ್ಟ ನಿಮಗೆ ಅನುಭವಿಸಂತ. ಎಚ್ಚರವಾಗಿದಂತ ಯಾವಾಗಲೂ ಎಚ್ಚರವಾಗಿರ್ರಿ. ಜ್ಞಾನದಲ್ಲಿ, ಪ್ರೀತಿಯಲ್ಲಿ, ಭಕ್ತಿಯಲ್ಲಿ, ಈ ದೇವರೊಂದು ಕಾರ್ಯದಲ್ಲಿ ಏನಾಗಿರ್ಬೇಕು ನಾವು ಎಚ್ಚರವಾಗಿರ್ಬೇಕಂತ ಹೇಳ್ತಾರೆ. ಇವೇನಾದ್ರೂ ಒಂದು ನಿಂತ ಅಂದ್ಕೊಳ್ರಿ, ಏನರ್ತದ ದೇವರೊಂದು ಕಾರ್ಯಕ್ರಮ ಸತ್ಕರ್ಯ ಮಾಡ್ತಾ ಇದ್ದಿಲ್ಲ, ಆ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಒಂದು ನಿಂತ ಅಂದ್ಕೊಳ್ರಿ. ಏನಾದಂಗ ನಾವು ಎಚ್ಚರಿದಂಗ ನಿದ್ದೆ ಹೋದಂಗನ, ಈಗ ಏನಾದಂಗ ನಿದ್ದೆ ಹೋದಂಗ ಅಂತ ಹೇಳ್ತಾನೆ. ಈ ನಿದ್ದೆ ಹೋದಂತಗಳಿದ್ರೆ ಏನೇನು ಸಂಭವಿಸ್ತದೋ ನಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಅಂದ್ರೆ ಜ್ಞಾನದಲ್ಲಿ ಬೆಳೆದಿರ್ತಕ್ಕಂಥ ನಾವುಗಳು, ಜ್ಞಾನದಲ್ಲಿ ಆಲೋಚನೆ ಮಾಡ್ತಕ್ಕಂಥ ನಾವುಗಳು, ಆ ಜ್ಞಾನ ಸ್ವಲ್ಪ ಆತ್ಮೀಯ ರೀತಿಯಲ್ಲಿ ನಿದ್ದೆ ಮಾಡಿ ಅನ್ಕೊಳ್ರಿ, ಏನೋ ಒಂದು ನಷ್ಟ ಜరుగుತ್ತದೆ ಅಂತೇಳಿ ನಾವು ಅಂದುಕೊಳ್ಬೇಕು. ನನಗೆ ಏನಾಗಲ್ಲ, ನಾನು ಚಿಚ್ಚಿದ್ದಾಗ ನಾವು ದುಡ್ಡು ಅಂದ್ಕೊಳ್ರಿ, ಮುಗಿ ಕೆಲಸ ಮಾಡಿದ್ರೆ ನನಗ ಅವಾಗ ಏನಿದ್ರಿ ಎಲ್ಲ ನನಗ ಆಶ್ರಯ ಇದೆ ಅಂದ್ಕೊಳ್ರಿ, ಅಲ್ಲೇ ನಮ್ಗ ನಷ್ಟ ಅಂತಕ್ಕಂಥ ಪ್ರಾರಂಭ ಆಗಿದೆ ಅಂತ ಅನ್ಕೋಬೇಕು ನಾವು. ಇವತ್ತು ಪ್ರತಿಯೊಬ್ಬ ಮನುಷ್ಯನ ಹೆಂಗೆ ನಾವು ಯಾವ ರೀತಿ ನಾವು ಆಲೋಚನೆ ಮಾಡ್ಬೇಕಂತಂದ್ರೆ, ದೇವರೊಂದು ಕೆಲಸ ಏನಾದ್ರೂ ನಷ್ಟ ಏನಾದ್ರೂ ಕಮ್ಮಿ ಆಗಿದೆ ಅನ್ಕೊಳ್ರಿ, ಅಲ್ಲೇ ಅನ್ಕೋಬೇಕು ಇಲ್ಲಿಂದ ನನಗೆ ಏನಾದ್ರೂ ನನಗ ಕೇಡು ಸಂಭವಿಸಕತ್ತೀನೋ, ನಾನು ಎಲ್ಲೇ ನಿದ್ರೆ ಹೋಗತ್ತೀನೋ, ಏನೋ ಅನುಭೂತ ಆಗ್ತದೆ ಅಂತೇಳಿ ನಮ್ಗೆ ನಾವು ಎಚ್ಚೆತ್ತುಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಎಚ್ಚರವಾಗಿರಿ ಅಂತ ಅರ್ಥ ಏನು? ಎಚ್ಚರಿನ ಅರ್ಥ ಏನು? ನಮ್ಗೆಲ್ಲರಿಗೂ ಗೊತ್ತು, ಬೋರ್ಡ್ ಆಗ್ತೀವಿ, ಎಚ್ಚರವಾಗಿ ಈ ದಾರಿ ಪ್ರಯಾಣವು ಮಾಡ್ರಿ. ನಿದ್ದೆ ಮಾಡೋದ್ರೆ ನಿದ್ದೆ ಮಾಡಿ ಕಣ್ಮುಚ್ಚಿ ಹೋಗಿ ಅನ್ಕೊಳ್ರಿ, ಏನಲ್ಲ ತಿರುಗಿ ಕಣ್ಣ ನಾವು ತೆರೆಯೋದಿಲ್ಲ. ಈ ಕಣ್ಣು ಮುಚ್ಚಿ ಅನ್ಕೊಳ್ರಿ, ಶಾಶ್ವತ ಕಣ್ಣ ನಾವು ತೆರೆಯೋದಿಲ್ಲ. ಹಾಗೆ ಈ ಜೀವಿತದ ಪ್ರಯಾಣದಲ್ಲಿ ನಮ್ಮ ಆತ್ಮೀಯ ರೀತಿಯಲ್ಲಿ ಸ್ವಲ್ಪ ನಿದ್ದೆ ಮಾಡಿ ಅನ್ಕೊಳ್ರಿ. ಪೂರ್ತಿ ನಿದ್ದೆ ಹತ್ರ ಅಥವಾ ಹೇಳಕ್ ಬರಲ್ಲ. ಪೂರ್ತಿ ನಿದ್ದೆ ಇದ್ದಾಗ ಶಾಶ್ವತ ಹೋಗಂತ ಪರಿಸ್ಥಿತಿ ಕೂಡ ನಮಗೆ ಬರ್ತವೆ. ಅದೇ ಹೇಳ್ತಾನೆ ಎಚ್ಚರವಿಲ್ಲ ಅಂತ ಹೇಳ್ತಾನೆ. ನನ್ನ ಮಾತಿನ ಮೇಲೆ ನಿಗಾ ಇಲ್ಲ ಅಂತ ನಾವು ಯಾವುದು ಗಣತಿ ಪದ್ಧತಿ ನೋಡ್ತೀವಿ. ದೇವರ ಮಾತನ್ನ ನಿರ್ಲಕ್ಷ್ಯ ಯಾರು ಕೂಡ ಮಾಡಬಾರದು ಖಂಡಿತ ಹೇಳ್ತಾನೆ. ನಿರ್ಲಕ್ಷ್ಯನ ತೋರ್ಬಾಡ್ರಿ ಅಂತ ಹೇಳ್ತಾನೆ. ಈ ವಿಷಯ ಎಷ್ಟು ಜಾಗ್ರತೆ ಬರ್ತಾರೆ ಭಕ್ತರು. ಪ್ರತಿಯೊಬ್ಬ ಭಕ್ತರು ಹೆಂಗಾದ್ರೆ ಅಂತಂದ್ರೆ, ನಿದ್ದೆಯಲ್ಲಿ ಕೂಡ ಯಾರು ಧ್ಯಾನ ಮಾಡ್ತಿದ್ರು? ನಿದ್ದೆಯಲ್ಲಿ ಕೂಡ ದೇವರ ಧ್ಯಾನ ಯಾಕೆ ಮಾಡ್ತಾರೆ ಗೊತ್ತದ? ನಿದ್ದೆಯಲ್ಲಿ ಕೂಡ ದೇವರ ಅದಕ್ಕಂತಾನ, ನಾನು ಕುಂತ್ರು ಎದ್ರು ದೇವರಿಗೆ ನಿನ್ನದೇ ಧ್ಯಾನ ಅಂತ. ಕುಂತ್ರಿ ಎದ್ರು ನಮಗ, ನಿಂತ್ರಷ್ಟೇ ಕುಂತ್ರಷ್ಟೇ ಧ್ಯಾನ. ನಮ್ಮ ದೃಷ್ಟಿ ಒಂದು ಕಡೆ ಐತೆ ಬಿಡ್ರಿ, ಸಮಾಜ ದೃಷ್ಟಿ ಒಂದು ಕಡೆ, ನಮ್ಮ ದೃಷ್ಟಿ ಕೂಡ ಇನ್ನೊಂದು ರೀತಿ ಹೇಳ್ಕೊಂಡ. ಒಟ್ಟೆ ನಮ್ಮ ದೃಷ್ಟಿ ಎಕಡೋ ತಪ್ಪಿಯೋದೊಂದು ರೀತಿ ನಮಗೆ ಕಾಣಿಸ್ತದೆ. ಇಲ್ಲಿ ಪ್ರೇರಾಂತರ ಆತ್ಮ ಆಲೋಚನೆ ಮಾಡ್ರಿ. ಯಾಕಂದ್ರೆ ದೇವರು ಅಗೆಮೋಗಿರ್ತಕ್ಕಂಥ ಬೆಳಕಿನಲ್ಲಿ ವಾಸ ಮಾಡೋ ದೇವರು, ನಮ್ಮನ್ನು ಕಾಯುವಂತ ದೇವರು. ಅದಕ್ಕೆ ನಿಮ್ಮ ನಂಬಿಕೆ ಯಾರು ಮಾಡ್ಬೇಕು? ನಾವು ಯಾರನ್ನ ಆಶ್ರಯಿಸ್ಕೊಳ್ಬೇಕು? ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟರೆ. ಯಾಕೆ ದೇವರ ಮೇಲೆ ನಂಬಿಕೆ ಇಡ್ಬೇಕಂದ್ರೆ ಆತನು ನಂಬಿಕಸ್ತನು. ಒಂದು ಸಾರಿ ದೇವರೇ ನಿಮ್ಮ ನಂಬಿಕೆ ಇಟ್ಟನುಕೋ, ನಂಬಿಕೆ ದ್ರೋಹ ಮಾಡೋದ್ರ ದೇವರು ಅಲ್ಲ, ನಂಬಿಕಸ್ತನು. ನಂಬಿಕೆಗೆ ಆತನು ಆಧಾರ ಹೇಳ್ತಾನೆ. ನಂಬಿಕಸ್ತನು ಅಂತಂದ್ರೆ ನಾವು ಇನ್ನೊಬ್ಬರನ್ನ ನಂಬಿಕೆ ಇಟ್ಟನುಕೋ,
ನಮ್ಮ ನಂಬಿಕೆ ಡೂಪ್ಲಿಕೇಟ್, ಅವ್ರ ನಂಬಿಕೆ ಕೂಡ ಇವೆಲ್ಲ ಮಧ್ಯೆ ನಮಗೆ ತೆರೀದ್ ಗೊತ್ತು. ನಾನು ಯಾರನ್ನ ಬಹಳ ನಂಬಿಕೆ ಇಡಿದೆ ಅಂತ, ನೀನು ಬಹಳ ನಂಬಿಕೆ ಇಡಂತ ಯಾಕಂದ್ರೆ ಹೇಳಿದೆ ದೇವ್ರ ಅಂತ ಹೇಳಿ. ಅಸತ್ ದೇವ್ರು ಹೇಳ್ತಾರೆ, ನಿನ್ನ ತಮ್ಮನಿನ ನಂಬ, ನಿನ್ನ ಅಣ್ಣನ ಕೂಡ ನಂಬಾಡದಿರ್ತಕ್ಕಂಥ ದೇವರು ಅವ್ರ ಮೇಲೆ ಆಗ ಬಹಳ ನಂಬಿಕೆ ಇಟ್ಟಿ ತಪ್ಪೇ ಆಗಿದ್ದು ನಿನಗೆ. ಯಾಕಂದ್ರೆ ಮನುಷ್ಯ ನಂಬಿಕೆ ನಾನು ಹೇಳಿ ನಾನು ಆದ್ರೂ ಕೂಡ ಮನುಷ್ಯ ನಂಬಿಕೆ ನೀನು ಹೋಗಿದ್ದಿ, ನಿಂದು ನೀನು ಅನುಭವಿಸ ಅಷ್ಟೇ. ನಾನು ನಂಬಿಕಸ್ತನ ಅಂತ ಹೇಳ್ತೇನೆ. ಅದಕ್ಕೆ ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ, ನಮ್ಮ ಏನಿಲ್ಲ ಆಲೋಚನೆ ಐತಲ್ಲ, ನಮ್ಮ ದೃಷ್ಟಿ ಏನೈತಲ್ಲ, ಯಾವಾಗಲೂ ದೇವ್ರ ಮಗನೇ ಇದ್ದದ ಅನ್ಕೊಳ್ರಿ. ನಮಗೆ ಸಾವು ಬಂದ್ರು ಕೂಡ ಈ ಲೋಕ ರೀತಿಯ ಅಂತ ಸಾವು ರೀತಿ ನಾವು ಸಾಯೋದಿಲ್ಲ. ನಾವು ನನ್ನ ಪ್ರತಿಭೆ ಅಂದ್ರೆ ನಮ್ಮ ಸಾವು ಕೂಡ ದೇವ್ರ ಮೆಚ್ಚಂತ ಕೂಡ ಆಗಿರ್ಬೇಕು. ಅದಕ್ಕೆ ನಾವ್ ಯಾರನ್ನ ಆಶ್ರಯಿಸ್ಕೊಳ್ಬೇಕು, ಯಾರ ಮಾತಿಗೆ ಒಳಗಾಗಬೇಕು? ಮನುಷ್ಯರ ಮಾತಿಗನ, ಅಧಿಕಾರಿಗಳ ಮಾತಿಗನ, ದೇವ್ರ ಮಾತಿಗನ? ದೇವರ ಮಾತಿಗೆ ನಾವು ಒಳಗಿರ್ಬೇಕು. ಅರ್ಥ ಮಾಡಿ ಯಾಕೆ ಮಾತು ಹೇಳ್ತಂದ್ರೆ, ಸಮಯ ನಮ್ಮ ಕಡೆ ಮುಂದೆ ಎಷ್ಟು ಘೋರಾತಿ ಘೋರಗಳು ಶರೀರಗಳಾಗ್ತವೆ. ಅದಕ್ಕೆ ನಮ್ಮ ದೇವ್ರು ಉಳಿಸ್ಯಾನಂತಂದ್ರೆ, ನಮಗೆ ಗುಡಿಸ್ಯಾನಂತಂದ್ರೆ ಅದು ನಮಗ ಸಿಕ್ಕಿರ್ತಕ್ಕಂಥ ಭಾಗ್ಯ ನಾವು ಅರ್ಥ ಮಾಡಿಕೋಬೇಕು ಅಷ್ಟೇ. ಯಾವ ಕ್ಷಣದಲ್ಲಿ ಆದ್ರೂ ಕೂಡ ಏನಾದ್ರೂ ಕೂಡ ಸಂಭವಿಸೋದು, ನಮಗೆ ಏನಾದ್ರು ಕೇಳಿ ಸಂಭವಿಸೋದಕ್ಕೋ, ನಮ್ಮ ಸುತ್ತಲೂ ಅಣ್ಣ ತಮ್ಮರಿದ್ರೇನು, ಮನೆಯಲ್ಲಿದ್ರೇನು, ಏನಿದ್ರೇನು, 100 ಮಂದಿ ಇದ್ರೇನು, ಊರ್ ಮಂದಿ ಇದ್ರೇನು, ಯಾರು ಕೂಡ ಏನು ಮಾಡೋದಕ್ಕೆ ಎಲ್ಲ ಮೂಕ ಪ್ರೆಷರಾಗಿ ನಿಂತಿರ್ತಾರೆ ಅಷ್ಟೇ ಹೊರತು ನಮ್ಮನ್ನ ಆಶ್ರಯ ಕೊಡ್ತು ಅಂತ ಯಾರು ಕೂಡ ನಮ್ಮ ಬಳಿಗೆ ಬರೋದಿಲ್ಲ. ಅದಕ್ಕೆ ನಾವು ನಂಬಿರ್ತಕ್ಕಂಥ ದೇವರ ಹತ್ರ, ನಂಬಿಗಸ್ತನ ದೇವರ ಹತ್ರ, ಆ ನಂಬಿಕಸ್ಥರ ನಂಬಿಕೆ ನಾವೇನಿಟ್ಟಿವೋ ಆ ನಂಬಿಕೆ ಅಂತಕ್ಕಂಥ ಹೆಂಗೆ ಉಳಿಸ್ಕೊಳ್ಬೇಕು, ಆ ನಂಬಿಕೆನ ಹೆಂಗೆ ಪಡೆದುಕೊಳ್ಬೇಕು. ಸರ್, ನಂಬಿಕೆ ಅಂತಕ್ಕಂಥ ಹೆಂಗೆ ದೃಢವಾಗಿ ನಮ್ಮಲ್ಲಿ ನಿಲ್ಲಬೇಕು. ಇದನ್ನ, ಈ ನಂಬಿಕೆ ಎಲ್ಲಿಂದ ಬರ್ತದೆ? ಅದನ್ನ ನಾವು ದೇವ್ರನ್ನ ಬಲವಾಗಿ ನಂಬಕಂದ್ರೆ ಹೆಂಗೆ ಬರ್ತದೆ? ಅದನ್ನ ದೇವ್ರ ಮೇಲೆ ತಿಮೋತಿ ಇಟ್ಟಂತ ನಂಬಿಕೆ ಅದು ಹೆಂಗೆ? ಬರೀ ಮಾತಿನಿಂದನ ಅಲ್ಲದೆ ದೇವರನ್ನ ಎಷ್ಟು ನಂಬ್ಯಾರ ಅಂತಂದ್ರೆ, ಅವ್ರ ಬೆನ್ನಿಂದ ಎಷ್ಟು ಕಷ್ಟಗಳು ಬಂದರೂ ಕೂಡ ಹಿಂದ ನೋಡಬಾರ್ದು, ಮುಂದಿರ್ತಕ್ಕಂಥ ದೇವರನ್ನೇ ನೋಡಕತ್ತೆ. ಹಿಂದ ಬಹಳ ಕಷ್ಟ ಐತೆ ಅವರಿಗೆ, ಹಿಂದ ಬಹಳ ದುಃಖ ಐತೆ ಅವರಿಗೆ, ಹಿಂದೆ ಎಷ್ಟು ಬಾಧೆ ಐತೆ ಅವರಿಗೆ, ಬಟ್ ಮುಂದಿರ್ತಕ್ಕಂಥ ದೇವರನ್ನೇ ನೋಡ್ತಾರೆ ಹೊರತು ಹಿಂದಿರ್ತಕ್ಕಂಥ ಎಂದಿಗೆ ಅವರು ನೋಡತಕ್ಕಂಥ ಭಕ್ತರವರು. ಪ್ರಿಯರಂತ ಆಲೋಚನೆ ಮಾಡ್ರಿ, ದೇವರು ಮನಸ್ಸು ಮಾಡಿದ್ರೆ ಏನಾದ್ರು ಮಾಡ್ತಾನ ಅಂತ ಸರ್ವೋನ್ನತ ದೇವರನ್ನ ಬಿಡ್ತಕ್ಕ ನಾವು ಪ್ರತಿದಿನ ಕೂಡ ದೇವರಲ್ಲಿ ನಾವು ಒಂದು ಉನ್ನತ ಸ್ಥಿತಿಗೆ ನಾವು ಬರ್ತಾ ಇರ್ಬೇಕು. ನಾವು ಪ್ರಾರ್ಥನೆಗಳಾಗಿರ್ಬೋದು, ಹಾಡಲಾಗಿರ್ಬೋದು, ಭಕ್ತಿಯಲ್ಲಾಗಿರ್ಬೋದು, ಅಂದ್ರೆ ಮಾತಿನಾಗಿರ್ಬೋದು, ದೇವರನ್ನು ಬಿಡ್ತಕ್ಕ ನಾವು ನಮ್ಮ ಆಡ ಮಾತುಗಳಿಂದನೇ ದೇವರು ಸಂತೋಷ ಕಂಡಿರ್ಬೇಕ್ರಿ. ಇವ್ರ ಮಾತುಗಳು ಹೆಂಗೆ ಆಡ್ತಿದಾರಲ್ಲಪ್ಪ, ಯಾತ್ರ ಆಡ್ತದೆ ಅಂತೇಳಿ ಅದು ಸಂತೋಷ ಪಡ್ಬೇಕ್ರಿ. ದೇವರನ್ನು ಆಶ್ರಯ ಮಾಡಿಕೊಳ್ಳೋಣ ಸರ್ವೋನ್ನತ ದೇವರ ಅಂತ ಹೇಳ್ತಾ ಕಣ್ಮುಚ್ಚು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಪ್ರೇಮ ಸ್ವರೂಪನು, ಸರ್ವೋನ್ನತನು, ಸರ್ವಶಕ್ತಿನಾಗಿರ್ತಕ್ಕಂಥ ದೇವರೇ ನಾವು ಸ್ತೋತ್ರಕೊಳ್ತಂದೆ. ಮತ್ತೊಂದು ಸಾರಿ ತಂದೆ ನಮ್ಮ ಔಷಧಿರ್ತಕ್ಕಂಥ ಮಾತುಗಳು ತಿಳಿಪಡಿಸ್ತೀವಿ. ಕೇಳ್ತಕ್ಕಂಥ ನಾವು ಆ ಮಾತು ಮರೆಯದಂತೆ ಆ ಮಾತುಗಳ ಮನಸ್ಸನ್ನು ಇಟ್ಟುಕೊಂಡು ನಮ್ಮ ಜೀವಿತವನ್ನು ಮುನ್ನಡೆಸಲು ಸಹಾಯ ಮಾಡುವಂತೆ ಬೇಡಿಕೊಳ್ತಾ, ನಿಮ್ಮೊಂದು ಮಾತು ಕೂಡ ಮರೆಯದೆ ನಮಗೆ ನೀವೇ ಆಶ್ರಯ ಬರೋ ತುರುಕವಾಗಿದ್ದರಿಂದ ತಂದೆ, ನಿಮ್ಮಲ್ಲೇ ಇದ್ದುಕೊಂಡು ನೀವೇ ನಮ್ಮ ನಡೆಸಂತ ಬೇಡುತ್ತಾ, ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಒಂದು ಪ್ರಾರ್ಥನೆ ಬೇಡಿಕೊಳ್ತಂದೆ.